ನಮಸ್ಕಾರ. GSSಗೆ ಸ್ವಾಗತ. GSS ಜ್ಞಾನ ಸಂಪಾದನಾ ಸುವಿಧಾ ಚಾನಲಲ್ಲಿ ಏನೇನೆಲ್ಲ ಮಾತಾಡ್ಬೋದು. ಈಗ ಜ್ಞಾನ ಹೆಂಗೆ ಬರುತ್ತೆ? ಬುದ್ಧಿಯಿಂದ ಬರುತ್ತೆ. ಬುದ್ಧಿ ವಿವೇಕ ಎರಡು ಸೇರ್ಕೊಂಡ್ರೆ ಜ್ಞಾನ ಅಂತ ಕರಿತೀವಿ. ಈ ಜ್ಞಾನ ಎಲ್ಲೆಲ್ಲಿರಬೇಕು ಅಂತ ಬಂದರೆ, ಜ್ಞಾನ ಮೇಜರ್ ಸಂಸಾರದಲ್ಲಿರಬೇಕು. ಸಂಸಾರ ಅಂದರೆ ಕುಟುಂಬದಲ್ಲಿ ಎಷ್ಟು ಪ್ರಾಬ್ಲಮ್ ಆಗ್ತಿದೆ ರೀಸೆಂಟಾಗಿ. ಪ್ರಾಬ್ಲಮ್ನ ಹೆಂಗೆ ನೀಗಿಸೋದು? ಜ್ಞಾನ ಇರಬೇಕು. ಫಾರ್ ಎಕ್ಸಾಂಪಲ್, ಇತ್ತೀಚೆಗೆ ಡಿವೋರ್ಸ್ ಕೇಸಸ್ ಅಂತೂ ಆಗ್ತಾನೇ ಇದೆ. ಏನಕ್ಕೆ ಡಿವೋರ್ಸ್ ಆಗತ್ತೆ? ಏನಕ್ಕೆ ಗಂಡ ಹೆಂಡತಿ ಮಧ್ಯೆ ಸಾಮರಸ್ಯ ಜೀವನ ಇರಲ್ಲ? ಎಲ್ಲರೂ ಪರ್ಫೆಕ್ಟ್ ಏನಲ್ಲ ಅಂತ ಎಲ್ಲರೂ ಹೇಳ್ತಾರೆ. ಸೊ ಬೇಸಿಕಲಿ ಏನಾಗತ್ತೆ ಅಂದರೆ, ಇಬ್ರಿಗೂ ಜವಾಬ್ದಾರಿ ತಗೊಳ್ಳೋಂಥ ಕೆಪಬಿಲಿಟಿ ಇರಲ್ಲ. ಸೊ ಇಬ್ರಿಗೂ ಜ್ಞಾನ ಇಲ್ಲ. ಇಬ್ಬರು ಅದರಿಂದ ಓಡೋಗಕ್ಕೆ ಟ್ರೈ ಮಾಡ್ತಾರೆ. ಏನೋ ಸ್ವಲ್ಪ ಕಿರಿಕಿರಿ ಆದರೆ ಪ್ರಾಬ್ಲಮ್ ಏನಾಗುತ್ತೆ? ಕಿರಿಕಿರಿ ಆದ ತಕ್ಷಣವೇ ಯಾರಿಗೂ ಏನು ಆಗ್ತಿದೆ ಅಂತಲೂ ಗೊತ್ತಾಗಲ್ಲ, ಏನು ಮಾಡಬೇಕು ಅಂತಲೂ ಗೊತ್ತಾಗಲ್ಲ. ಅದಕ್ಕೆ ಏನು ಲ್ಯಾಕಿಂಗು? ಜ್ಞಾನ ಲ್ಯಾಕಿಂಗು. ಇದ್ರ ಬಗ್ಗೆ ಅದ್ಭುತವಾಗಿ ಕುಟುಂಬದಲ್ಲಿ ಯಾರ್ಯಾರು ಏನೇನು ಜವಾಬ್ದಾರಿಗಳನ್ನ ತಗೋಬೇಕು ಅಂತ ಚಂದ್ರಣ್ಣ ಜೊತೆ ಮಾತಾಡೋಣ ಬನ್ನಿ. ಈಗ ಒಬ್ಬ ವ್ಯಕ್ತಿಯ ಒಂದು ಜೀವನ, ಅದರಲ್ಲಿ ಒಂದೇ ಥರ ಜೀವನ ಇರಲ್ಲ, ಅದು ಏರುಪೇರು ಆಗ್ತಾ ಇರುತ್ತೆ. ಹಿಂಗೆ ಒಬ್ಬ ವ್ಯಕ್ತಿ ಅಂತ ತಗೊಂಡು ಅದರಿಂದ ಒಂದು ಕುಟುಂಬ ಅಂತ ತಗೊಂಡ್ರು, ಕುಟುಂಬದಲ್ಲಿ ಹಿಂಗೆ ಒಂದು ರೀತಿಲಿ ಹೋಗ್ತಾ ಇದ್ರೆ ಚೆನ್ನಾಗಿ ಹೋಗ್ತಿದೆ ಅಂತ ಅನ್ಸುತ್ತೆ. ಒಂದು ಕಾಲಮಾನದಲ್ಲಿ ಬಂದ ತಕ್ಷಣನೇ ಏನೋ ಸರಿ ನಡೀತಿಲ್ಲ, ಏನೋ ಸರಿ ಹೋಗ್ತಾ ಇಲ್ಲ ಅಂತ ಅನ್ಸೋ ಒಂದು ಸಮಯ ಬರುತ್ತೆ. ಏನಕ್ಕೆ ಆ ಥರ ಎಲ್ಲ ಬರುತ್ತೆ? ಅಥವಾ ನಮಗ್ ಬರೀ ಅನಿಸ್ತಾ ಇದೆಯಾ ಅದು, ಅಥವಾ ನಿಜವಾಗ್ಲೂ ಅದು ಬಂದಿದೆಯಾ? ಅಥವಾ ಬಂದಿದ್ರೆ ನಾವು ಅದನ್ನ ಹೇಗೆ ನಿಪಟಾಯಿಸ್ಬೋದು? ಈಗ ಒಂದು ಏರುಪೇರು ಆಗಿಲ್ಲ ಅಂತ ಹೇಳಿದ್ರೆ ನಿಮ್ಗೆ ಏರ್ಪೇರು ಆಗಿದೆ ಅಂತ ಅನ್ಸೋದೇ ಇಲ್ಲ. ಅದೊಂದು ಮನುಷ್ಯ ಜೀವನದಲ್ಲಿ ನಡೀತಿದ್ದಾನೆ ಅಂದ್ರೆ ಏರ್ಪೇರು ಆಗ್ಲೇಬೇಕು ಸಾಮಾನ್ಯವಾಗಿ. ಅದೊಂದು ಹಾಗೆ ಏರ್ಪೇರು ಆಗಬಾರದು ಅಂದ್ರೆ ಅವನು ಅಷ್ಟು ಬುದ್ಧಿವಂತನಾಗಿರ್ಬೇಕು, ಅಷ್ಟು ಜಾಗೃತಿಯಾಗಿರ್ಬೇಕು. ಆಯಾ ವಿಚಾರಗಳು ಏರ್ಪೇರನ್ನು ಮಾಡುವಂತಹ ವಿಷಯಗಳಲ್ಲಿ ಜಾಗೃತನಾಗಿರ್ಬೇಕು. ಸಾಮಾನ್ಯವಾಗಿ ಒಂದು ಕುಟುಂಬ ಏನೂ ತೊಂದರೆ ಆಗದಾಗ ನಡ್ಕೊಂಡು ಹೋಗಬೇಕು ಅಂದಾಗ ಅದರಲ್ಲಿ 3 ಜನರ ಒಂದು ಶ್ರಮ ತುಂಬಾ ಮುಖ್ಯವಾಗಿರುತ್ತೆ. ಅಂದ್ರೆ 3 ಜನ ಆ 3 ರೀತಿಯಲ್ಲಿ ಅದನ್ನು ತಗೊಂಡು ಹೋಗೋದು. ಮೊದಲಿಗೆ ಇವಾಗ ನಾವು ಮಧ್ಯದ ವ್ಯಕ್ತಿಯನ್ನು ಇಟ್ಕೊಂಡಿರೋಣ. ಅಂದ್ರೆ ಒಬ್ಬ ವ್ಯಕ್ತಿ ಇದ್ದಾನೆ, ಅವನಿಗೆ ಅಪ್ಪ ಇದ್ದಾನೆ, ಮಗ ಇದ್ದಾನೆ. ಮಧ್ಯದ ವ್ಯಕ್ತಿಯನ್ನು ಇಟ್ಕೊಳ್ಳೋಣ. ಅವ್ರನ್ನ ಮುಂದೆ ಅವರಿಬ್ಬರು ಅಂದ್ರೆ ಪ್ರತಿಯೊಬ್ಬರು ಹಾಗೆ ಬರ್ತಾ ಇರುತ್ತೆ. ಅದರಲ್ಲಿ ಇವರು ನೆಕ್ಸ್ಟ್ ವಿಷಯ ಅದರೊಳಗೆ ಬರುತ್ತೆ. ಕುಟುಂಬದ ವ್ಯವಹಾರವನ್ನು ಮಾಡ್ತಿರತಕ್ಕಂತಹ ಮಧ್ಯದ ವ್ಯಕ್ತಿ ಅವನ ನಂತರದ ಸಂತಾನವಾದಂತಹ, ಅಂದ್ರೆ ಅವನ ಕಾಲದ ನಂತರ ಬರುವಂತಹ ವಂಶದ್ದು ಇದು ಸಂತಾನ. ಅವನ ಹಿಂದಿನದು ಕುಟುಂಬದ ಸಂತಾನ ಅಂದಾಗ ಅವರ ಅಪ್ಪ, ಕುಟುಂಬದ ವಿಷಯ ಅಂತ. ಇವೆರಡನ್ನೂ ಪೋಷಣೆ ಮಾಡಬೇಕಾದ ಅವನ ಮಧ್ಯದವನ ಕೆಲಸ. ಅವನಿಂದ ಪೋಷಿತನಾಗಿರ್ತಕ್ಕಂತಹ ತಂದೆ ಮತ್ತು ಮಗ ಅವರವರ ಕೆಲಸಗಳನ್ನ ಅವ್ರು ಸರಿಯಾಗಿ ಮಾಡ್ಬೇಕು. ಮಗ ತಂದೆ ಪೋಷಣೆ ಅಂದ್ರೆ ಅವನು ಕುಟುಂಬವನ್ನ ಸರಿಯಾದ ರೀತಿಯಲ್ಲಿ ಅವನು ಅಧ್ಯಯನ ಮಾಡಿ ಕೆಲಸಕ್ಕೆ ಸೇರಿ ಸಂಪಾದನೆ ಮಾಡಿ ಅದರಿಂದ ಸಂಪಾದನೆ ಮಾಡಿ ಮಕ್ಕಳನ್ನ ಬೆಳೆಸಬೇಕಾಗಿದೆ. ಆ ರೀತಿ ಅವರಿಂದ ಪೋಷಿತವಾಗಿರ್ತಕ್ಕಂತಹ ಮಗು ಸರಿಯಾದ ರೀತಿಯಲ್ಲಿ ಅಧ್ಯಯನವನ್ನು ಮಾಡಬೇಕು. ಹಾಗೆ ಮಾಡಿಕೊಳ್ಳುವಿಕೆಯಿಂದ ಮುಂದಿನ ಇವನು ತಂದೆ ಆದಾಗ, ಮಧ್ಯದ ಪುರುಷ ಇವನಾಗ್ತಾನಾಗ, ಅವಾಗ ಇವನಿಗೆ ತೊಂದರೆ ಆಗೋದಿಲ್ಲ. ಹಾಗೆ ತೊಂದರೆ ಆಗಬಾರ್ದು ಅಂದ್ರೆ ತಂದೆಯ ಸಹಾಯದಿಂದ ಇವತ್ತು ಅವನು ಮಾಡಿಕೊಳ್ಬೇಕಾದಂತಹ ಕೆಲಸವನ್ನು ಅವನು ಸರಿಯಾಗಿ ಮಾಡಬೇಕು. ಅವನ ಕೆಲಸ ಅವನು ಸರಿಯಾಗಿ ಮಾಡಲಿಲ್ಲ ಅಂದ್ರೆ ಮುಂದೆ ಕುಟುಂಬಕ್ಕೆ ಏರ್ಪೇರು ಆಗ್ಲಿಕ್ಕೆ ಅವನು ಕಾರಣ ಆಗ್ತಾನೆ, ಸಹಜ. ಈಗ ಇವನು ಸರಿಯಾಗಿ ಓದಲಿಲ್ಲ, ಇವನು ಸರಿಯಾಗಿ ಮಾಡಬೇಕಾದ ಕೆಲಸ ಮಾಡಲಿಲ್ಲ ಅಂದ್ರೆ ಮುಂದೆ ಅವನ ಸಂಪಾದನೆಗೆ ಕಷ್ಟ ಆಗುತ್ತೆ. ಸಂಪಾದನೆ ಕಷ್ಟ ಆದ ತಕ್ಷಣ ಅವನ ಮಕ್ಕಳು ಅವನ ಅಪ್ಪ ಇಬ್ರು ಕಷ್ಟಪಡುವಂತಹ ಪರಿಸ್ಥಿತಿ ಬರುತ್ತೆ. ಹಾಗಾಗಿ ಆ ಕುಟುಂಬದಲ್ಲಿ ಇರ್ತಕ್ಕಂತಹ ಒಂದು ಮಗು ಅಂತಂದ್ರೆ ಅದು ಸರಿಯಾದ ರೀತಿಯಲ್ಲಿ ತಂದೆಯ ಸಹಕಾರದಿಂದ ಸರಿಯಾದ ರೀತಿಯಲ್ಲಿ ಅಧ್ಯಯನವನ್ನು ಮಾಡ್ಕೊಳ್ಬೇಕು. ಅವನಿಗೆ ಹೇಳಿರ್ತಕ್ಕಂತಹ ಸಣ್ಣ ಪುಟ್ಟ ಏನು ಆಚಾರಗಳಿದೆಯೋ ಅದನ್ನು ಮಾಡಿಕೊಂಡು ತಂದೆ ಮಕ್ಕಳನ್ನ ಸರಿಯಾಗಿ ನೋಡ್ಕೊಳ್ಬೇಕು, ತಂದೆಯನ್ನು ಸರಿಯಾಗಿ ನೋಡ್ಕೊಳ್ಬೇಕು, ಕುಟುಂಬವನ್ನ ಪೋಷಣೆ ಮತ್ತು ಅವನಿಗೆ ಸಾಮಾಜಿಕ ಜವಾಬ್ದಾರಿ ಸಂಪಾದನೆ ಮಾಡುವಂಥದ್ದು. ಇದ್ರ ಜೊತೆ ಧರ್ಮದಲ್ಲಿ ತಾನೇನು ಹೇಳಿದೆಯೋ ಅದನ್ನ ಎಷ್ಟು ಸಾಧ್ಯವೋ ಅಷ್ಟು ಧರ್ಮದಲ್ಲಿ ಇದ್ದುಕೊಂಡು ಇವರೆಲ್ಲವನ್ನೂ ಇವರಿಬ್ಬರದ್ದು. ಇದಲ್ಲದೆ ಮುಂದಿನವನು ಇದ್ದಾನೆ, ಆ ಮಧ್ಯ ಇರುವ ಮನುಷ್ಯನ ತಂದೆ ಇದ್ದಾನೆ ಅಂತ ಇಟ್ಕೊಂಡಿರೋಣ. ಮಗ ಕೆಲಸದ ಒತ್ತಡದಲ್ಲಿದ್ದಾನೆ, ಮೊಮ್ಮಗ ವಿದ್ಯಾಭ್ಯಾಸದ ಒತ್ತಡದಲ್ಲಿದ್ದಾನೆ. ಒಂದು ಸಣ್ಣ ಪುಟ್ಟ ಧರ್ಮ ಕಾರ್ಯಗಳು ಮಾಡೋಕ್ಕಾಗತ್ತೆ, ಬಿಟ್ಟು ಅದಕ್ಕಿಂತ ಹೆಚ್ಚು ಅವರಿಗೆ ಸಮಯ ಇಲ್ಲ. ಕುಟುಂಬಕ್ಕೆ ಬೇಕಾದಂತಹ ದೈವಾನುಕೂಲ ರೂಪವಾದದ್ದು ಏನು ಬೇಕೋ ಅದನ್ನ ಅವನು ಸಂಪಾದನೆ ಮಾಡಿಕೊಡ್ಬೇಕು. ಈ 3 ಜನರಲ್ಲಿ ಯಾರು ಇನ್ನು ಒಬ್ಬ ತಪ್ಪುಕೊಂಡ್ರು ಕೂಡ
ಅವನ ಕುಟುಂಬಕ್ಕೆ ಬೇಕಾದಂತಹ ಶ್ರೇಯಸ್ಕರವಾದಂತಹ ಮಾರ್ಗದಲ್ಲಿ ತಾತ ಇರಬೇಕು. ಅವನು ಮಾಡಿಕೊಟ್ಟಂತಹ ಶ್ರೇಯಸ್ಸಿನ ಏನು ದಾರಿ ಇದೆಯೋ, ಕುಟುಂಬಕ್ಕೆ ಬೇಕಾದ ದೈವಾನುಕೂಲವಿದೆಯೋ ಅದರಿಂದ ಮಗನಿಗೂ ಮೊಮ್ಮಗನಿಗೂ ಶ್ರೇಯಸ್ಸಿದೆ, ಅಥವಾ ಕುಟುಂಬಕ್ಕೂ ಶ್ರೇಯಸ್ಸಾಗುತ್ತೆ. ಅದನ್ನ ಅವನು ತಪ್ಪುಕೊಂಡ ಅಂದ್ರೂ ಕಷ್ಟ ಆಗುತ್ತೆ, ಮಧ್ಯದವನು ತಪ್ಪುಕೊಂಡ್ರೂ ಕಷ್ಟ ಆಗುತ್ತೆ, ಮೊಮ್ಮಗ ತಪ್ಪುಕೊಂಡ್ರೂ ಕಷ್ಟ ಆಗುತ್ತೆ. ಏರುಪೇರು ಯಾಕಾಗತ್ತೆ ಅಂದ್ರೆ ಈ ಮೂರರಲ್ಲಿ 3 ಜನವು ಅವರವರ ಹೇಳಿದ ಕೆಲಸಗಳನ್ನು ಸರಿಯಾಗಿ ಮಾಡಿಕೊಳ್ಳಿ. ಅವಾಗ ಯಾರ ಕಾರಣದಿಂದಲೋ ಒಟ್ಟು ಕುಟುಂಬಗಳಲ್ಲಿ ಏರ್ಪೇರಾಗಿ ಸಮಸ್ಯೆಯನ್ನು ಮಾಡ್ಕೊಳ್ತಾರೆ. ಆ ಕುಟುಂಬದಲ್ಲಿ ಏರ್ಪೇರಾಗಿ ಸಮಸ್ಯೆ ಆದಾಗ ಒಬ್ಬನಿಗೆ ಮಾತ್ರ ಅಂತೇನಾಗುತ್ತೆ ಅಂದ್ರೆ ಅವನ ಕರ್ತವ್ಯವನ್ನ ಸರಿಯಾಗಿ ಪಾಲಿಸ್ತಾ ಇದ್ದಿದ್ದಕ್ಕೆ ಎಲ್ಲರೂ ಅಂದ್ರೆ ಯಾರು ಒಬ್ಬನಿಗೆ ತೊಂದರೆ ಆಯ್ತು ಅಂದ್ರೂ ಎಲ್ಲರಿಗೂ ತೊಂದರೆ ಆಗುತ್ತೆ. ಮನೇಲಿ ಇದ್ದವ್ರು ಎಲ್ಲರಿಗೂ ತೊಂದರೆ ಆಗುತ್ತೆ. ಈಗ ನಿಮ್ಗೆ ಕಾರಲ್ಲಿ ಹೋಗ್ತಿದ್ದೀರಿ ಅಂತಂದ್ರೆ ಯಾರಿಗಾದ್ರೂ ಒಬ್ಬರಿಗೆ ಏನಾದ್ರು ಆರೋಗ್ಯ ಸಮಸ್ಯೆ ಆಯ್ತು ಅಂದ್ರೆ ಕಾರ್ ನಿಲ್ಲಿಸ್ಲೇಬೇಕು. ಅಥವಾ ಬಸ್ಸಲ್ಲಿ ಆಯ್ತು ಅಂದ್ರೆ ಬಸ್ಸನ್ನೇ ನಿಲ್ಲಿಸ್ತಾರೆ, ರೈಲಲ್ಲಿ ನಿಲ್ಲಿಸ್ತಾರೆ. ಫ್ಲೈಟಲ್ಲಿ ಕೂಡ ಯಾರಿಗೂ ಹಾರ್ಟ್ ಅಟ್ಯಾಕ್ ಆಯ್ತು, ಫ್ಲೈಟ್ನ ಈಗ ಬಲವಂತವಾಗಿ ಇಳಿಸಿ ಮಾಡಿ ಆಯ್ತು, ಒಬ್ಬನಿಗೆ ತೊಂದರೆ ಆದ್ರೂ ಇಡೀ ಆ ಫ್ಯಾಮಿಲಿ ಅಥವಾ ಒಂದು ಇಷ್ಟು ಸಮೂಹಕ್ಕೆ ತೊಂದರೆ ಆಗ್ಬಿಡುತ್ತೆ. ಈ ಏರುಪೇರುಗಳಿಗೆ ಪ್ರಧಾನ ಕಾರಣ ಈ 3 ಜನರಲ್ಲಿ ಇರತಕ್ಕಂತಹ ಚೈನ್ ಲಿಂಕ್ ಅಲ್ಲಿ ಏನೋ ಒಂದು ವ್ಯತ್ಯಾಸ. ಅವನು ಮಾಡುವ ಕೆಲಸವನ್ನು ಅವನು ಸರಿಯಾಗಿ ಮಾಡದೇ ಇರುವಿಕೆ ಅಷ್ಟೇ. ಅದು ಸಿಚುವೇಶನ್ ಯಾವುದು ಆಗತ್ತೆ, ಅಲ್ಲಿಯ ಪರಿಸ್ಥಿತಿಗಳು ಯಾವ್ದು ಬೇಕಾದ್ರೂ ಅವನಿಗೆ ತೊಂದರೆ ಮಾಡಬಹುದು. ಅದಕ್ಕೆ ಕಾರಣಗಳೇನಿರ್ಬೋದು? ಕಾರಣ 3 ರೀತಿಯಲ್ಲಿ ಅವನು ಮಾಡಿ ಸಂಪಾದನೆ ಮಾಡಿ ಇಟ್ಕೊಂಡಿದ್ದಾನಲ್ಲ, ಆ ಸಂಪಾದನೆ ಮಾಡಿ ಇಟ್ಕೊಂಡಿರುವಂತಲ್ಲಿ ಅವನಿಗೆ ಅಂದ್ರೆ ನಾನು ಸಂಪಾದನೆ ದುಡ್ಡು ಅಂತ ಹೇಳ್ತಿಲ್ಲ, ಪುಣ್ಯ ಪಾಪಗಳ ಸಂಪಾದನೆ ಅಂತ ಇಟ್ಕೊಂಡ. ಅದರಲ್ಲಿ 3 ವಿಧವಾಗಿದೆ: ಪ್ರಾರಬ್ಧ, ಸಂಚಿತ, ಆಗಾಮಿ. ಪ್ರಾರಬ್ಧ ಕರ್ಮ ಇವತ್ತಿಗೆ ನಮಗೆ ಕೆಲಸ ಕೊಡಲಿಕ್ಕೆ, ಫಲ ಕೊಡಲಿಕ್ಕೆ ಪ್ರಾರಂಭ ಆಗಿ ಹೋಗಿದೆ. ಅವುಗಳಲ್ಲಿ ತುಂಬಾ ನಾವು ವ್ಯತ್ಯಾಸ ಮಾಡ್ಕೊಳಕ್ಕಾಗಲ್ಲ, ಅದು ಹೇಗಿದೆಯೋ ಹಾಗೆ ಹೋಗ್ಬೇಕಾಗುತ್ತೆ. ಸಂಚಿತ ಕರ್ಮಗಳು ನಾವಿನ್ನೂ ಅದನ್ನ ಅನುಭವಿಸ್ಲಿಕ್ಕೆ ನನಗಿನ್ನೂ ಪ್ರಾರಂಭ ಆಗಿಲ್ಲ, ನಾವು ಸಂಪಾದನೆ ಮಾಡಿ ಇಟ್ಟಿದ್ದೀವಿ, ಎರಡೂ. ಅದರಲ್ಲಿ ನಾವೇನಾದ್ರು ಸ್ವಲ್ಪ ವ್ಯತ್ಯಾಸ ಮಾಡ್ಕೊಳಕ್ಕಾಗುತ್ತೆ. ಆಗಾಮಿ ನಾವಿವತ್ತು ಸಂಪಾದನೆ ಮಾಡ್ಲಿಕ್ಕಿದ್ದೀವಿ, ಅದರಲ್ಲೂ ವ್ಯತ್ಯಾಸ ಮಾಡ್ಕೊಳ್ಬಹುದು. ಈ ಪ್ರಾರಬ್ಧ ಮಾತ್ರ ವ್ಯತ್ಯಾಸ ಆಗಲ್ಲ. ಆಗ ಪ್ರಾರಬ್ಧ ವ್ಯತ್ಯಾಸ ಆಗದೆ ಇರೋದ್ರಿಂದ ಅದನ್ನ ಹೇಗಿದೆಯೋ ಅದನ್ನ ಒಂದಿಷ್ಟು ದೂರ ಹಾಗೆ ತಳ್ಕೊಂಡು ಹೋಗ್ಬೇಕಾಗುತ್ತೆ. ಆಗಾಮಿ ಸಂಚಿತಗಳಲ್ಲಿ ನಮಗೆ ಈಗ ನಮಗೆ ಪ್ರಾರಬ್ಧ ಇವತ್ತು ನಿಮಗೆ ಒಂದಿಷ್ಟು ಮೊತ್ತ ತಗೊಂಡೋಗಿ ಬ್ಯಾಂಕ್ನಲ್ಲಿ ಡೆಪಾಸಿಟ್ ಇಟ್ಟಿರೋ ಹಾಗೆ ಹಾಲಿ ಇವತ್ತು ಇಟ್ಟು ಬಿಟ್ಟಿದ್ದೀರಾ, ಅದರಿಂದ ಇಂತಿಷ್ಟು ಬಡ್ಡಿ ಅಂತ ಅವ್ರು ಹೇಳಿದ್ರು, ಎಲ್ಲವನ್ನೂ ಫಿಕ್ಸೆಡ್ ಮಾಡಿದಿರಿ, ಸಿಗ್ನೇಚರ್ ಮಾಡಿ ಬಂದ್ಬಿಟ್ಟಿದ್ದೀರಿ, ಇಂತಿಷ್ಟು ದಿವಸ ಇಂತಿಷ್ಟು ದುಡ್ಡು, ಇಷ್ಟು % ಬಡ್ಡಿ ಎಲ್ಲವನ್ನೂ ಹೇಳಿದ್ದಾರೆ. ಇದು ಪ್ರಾರಬ್ಧ, ಇದು ಸಿದ್ಧ ಆಗೋಗ್ಬಿಟ್ಟಿದೆ. ಇದರಲ್ಲಿ ನೀವು ಮತ್ತೆ ಯಾವುದೋ 1% ಜಾಸ್ತಿ ಬೇಕು ಕಮ್ಮಿ ಬೇಕೋ ಏನನ್ನೂ ಮಾಡೋಕ್ಕಾಗಲ್ಲ. ಅದೇನು ಬರುತ್ತೋ ಅದನ್ನೇ ನಾವು ತಗೊಳ್ಬೇಕು. ನೀವೇನು ಮಾಡಿದ್ರಿ ಅಂದ್ರೆ ಈಗ ನಮಗೆ ತಿಂಗಳಿಗೆ ನನಗೆ 1,000 ರೂಪಾಯಿ ಖರ್ಚಿದೆ. ಈ ಕಾರಣದಿಂದ ಇವತ್ತಿನ ಲೆಕ್ಕದಂತೆ ನಾನು ಏನಾದ್ರು ಮಾಡಿ ಒಂದು 400 ಚಿಲ್ಲರೆ ಬಡ್ಡಿ ಬರ್ಬೋದು 1 ಲಕ್ಷಕ್ಕೆ ಅಂತ ಇಟ್ಕೊಂಡು 2 ಲಕ್ಷ ಇಟ್ಬಿಡೋಣ. ನನಗೆ ಹೇಗೋ ಒಂದು 2-3 ವರ್ಷಕ್ಕೆ ಆಗುತ್ತೆ, ತಿಂಗಳಿಗೆ ನನಗೆ 1,000 ಬರ್ತಾ ಹೋಗ್ಲಿ ಅಂತ ಪ್ರಾರಂಭವನ್ನ ಒಪ್ಕೊಂಡು ಇಟ್ಟು ಬಂದಿದ್ದೀರಾ ಅಂತ ಇಟ್ಕೊಳ್ಳೋಣ. ಸರಿ, ಅವತ್ತಿಗೆ ಏನು ತೊಂದರೆ ಇಲ್ಲ, ಇಟ್ಬಿಟ್ಟು ಬಂದಿದ್ದಾನೆ ಒಬ್ಬ ಮನುಷ್ಯ. ಅವನಿಗೆ 1,100 ರೂಪಾಯಿ ಖರ್ಚು ಬರ್ಲಿಕ್ಕೆ ಶುರು ಆಗ್ಬಿಡುತ್ತೆ ಏನೋ ಕಾರಣದಿಂದ. ಈ ಪ್ರಾರಂಭ ಬದಲಾವಣೆ ಮಾಡ್ಲಿಕ್ಕೆ ಆಗಲ್ಲ. ಅಲ್ಲಿ ಬರೋದು 1,000ನೇ. ನೀನ್ ಖರ್ಚನ್ನೇ ಕಮ್ಮಿ ಮಾಡ್ಕೋಬೇಕು. ಯಾಕೆ ನೀನ್ ಇಟ್ಟು ಆಗೋಗಿದ್ಯಪ್ಪ, ನಿನಗೆ ಬರೋದೇ ಅಷ್ಟು. ಬ್ಯಾಂಕ್ನವ್ರ ಹತ್ರ ಕೇಳಿ ಹಾಲಿನ ರೇಟ್ ಜಾಸ್ತಿ ಆಯ್ತಪ್ಪ ತಿಂಗಳಿಗೆ ನನಗೆ ಇಷ್ಟು ಕೊಡು ಅಂದ್ರೆ ಅವನು ಏನು ಹೇಳಿದ, ಏನೇ ಆದ್ರೂ ಇಷ್ಟೇನೆ. ಹಾಗಾಗಿ ಅದನ್ನ ಆರಂಭ ಆಗೋಗಿರೋದ್ರಿಂದ ಪ್ರಾರಬ್ಧ ಕರ್ಮಗಳ ಫಲ ನಾವು ಅದನ್ನ ಅನುಭವಿಸಿ ಆಗ್ಬೇಕು. ಹಾಗಾದ್ರೆ ಅನುಭವಿಸಿ ಆಗ್ಬೇಕು ಅನ್ನೋ ಹತ್ರ ಬೇರೆ ಪರ್ಯಾಯ ಮಾರ್ಗವೇ ಇಲ್ವಾ? ಅದಕ್ಕೇನಾದ್ರು ಮಾಡ್ಕೊಳ್ಬೋದಾ ಅಂದ್ರೆ ಈ ಬ್ಯಾಂಕ್ನಿಂದ ಬರುವ 100 ರೂಪಾಯಿ ಬಡ್ಡಿ ಅಂತ ಏನಿದೆಯೋ, 1,000 ರೂಪಾಯಿ ಬಡ್ಡಿ 1 ಲಕ್ಷಕ್ಕೆ, ಅದರಲ್ಲಿ ವ್ಯತ್ಯಾಸ ಮಾಡೋಕ್ಕಾಗಲ್ಲ. ನೀವು 1,100 ರೂಪಾಯಿ ಖರ್ಚಿದೆಯಲ್ಲ, ಮತ್ತೆ ಏನ್ ಮಾಡೋದು ಅಂದ್ರೆ ನಿಮ್ಮ ಆಗಾಮಿ ಮುಂದೆ ಫಿಕ್ಸೆಡ್ ಇಡ್ಲಿಕ್ಕೆ ಅಂತ ಒಂದಿಷ್ಟು ಮನೇಲಿ ದುಡ್ಡು ಇಟ್ಕೊಂಡಿದಾರಲ್ಲ, ಅದ್ರಲ್ಲಿ ಬೇಕಾದ್ರೆ 100 ರೂಪಾಯಿ ಕೊಡ್ಬೋದು ನಾವು ಅಷ್ಟೇ. ಹಾಗೆ ಈ ಅನುಷ್ಠಾನಗಳ ಮಾಡುವ ಬಲದಿಂದ ಬೇರೆ ಒಂಚೂರು ನಿಮಗೆ ಸಸ್ಪೆನ್ಷನ್ ಜಾಸ್ತಿ ಮಾಡ್ಕೊಡ್ಬೋದು. ಅಲ್ಲಿಂದ ಬರುವುದನ್ನೇ ನಾವು ತಪ್ಪಿಸೋಕ್ಕಾಗ್ತಾ ಇಲ್ಲ. ಅವಾಗ ಸ್ವಲ್ಪ ಅದೋ ಸ್ವಲ್ಪ ಹೇಗೋ ನಮಗೆ ಜೀವನ ಮುಂದಕ್ಕೆ ಹೋಗ್ತಾ ಇದೆ. ಅದನ್ನೇ ಜಾಸ್ತಿ ಮಾಡ್ಕೊಂಡ್ರೆ ಮುಂದೆ ನೀವು ಇಡಬೇಕಾದ ಫಿಕ್ಸೆಡ್ ಕಮ್ಮಿ ಆಗ್ತಾ ಇದೆಯಲ್ಲ, ಅದು ಒಂದು ಇರ್ಲಿ, ಅದನ್ನೇನಾದ್ರು ಮಾಡೋಣ. ಈ ಪ್ರಾರಂಭದ ರೂಪವಾದಂತಹ ಈ ಕರ್ಮಗಳು. ಇನ್ನು ಸಂಚಿತ ಅಂತ ಹೇಳಿದ್ರೆ ನಿಮಗೆ ಯಾವಾಗಲೂ ಸಂಪಾದನೆ ಮಾಡಿದ್ದು ಒಂದಿಷ್ಟೆಲ್ಲ ದುಡ್ಡು ಬಂದಿದೆ, ಮನೇಲಿ ಇದೆ ನಿಮ್ಮ ಹತ್ರ, ಇನ್ನು ಫಿಕ್ಸೆಡ್ ಹಾಕೋಕೆ ಹೋಗ್ತಾ ಇಲ್ಲ. ಇವಾಗ ನೀವು ಯೋಚನೆ ಮಾಡ್ಬೋದು, ನಾನು ಲಾಂಗ್ ಟರ್ಮ್ಗೆ ನಾನು ಫಸ್ಟ್ ಶಾರ್ಟ್ ಟರ್ಮ್ಗೆ ಇಟ್ಟಿದ್ದೀನಿ, 1 ಲಕ್ಷ ರೂಪಾಯಿ ಬರ್ತಾ ಇದೆ, ಇದನ್ನೇ ನನಗೆ ಈಗ 7 ವರ್ಷ 10 ವರ್ಷ ಇರೋದನ್ನ 15 ವರ್ಷಕ್ಕೆ ನಾನು ಇಟ್ಟಿದೆ, ಅವಾಗ 1,100 ರೂಪಾಯಿ ಬರುತ್ತೆ. ಆಗೊಂದು ಯೋಚನೆ ಮಾಡೋಕ್ಕಾಗತ್ತೆ. ಅಥವಾ ನನಗೆ ಬರೀ 70 ರೂಪಾಯಿ ಬರೋ ಹಾಗೆ ಇನ್ನೂ ಶಾರ್ಟ್ ಟೈಮ್ ಮಾಡಿದೆ,
ಈಗ ನಿಮ್ಗೆ ಬಡ್ಡಿ ಜಾಸ್ತಿ ಆಗ್ಬೇಕು ಅಂದ್ರೆ ಇದೆರಡೇ ಮಾರ್ಗ ಇರೋದು. ಒಂದು ಶಾರ್ಟ್ ಟೈಮ್ ಇಡಬೇಕು, ಇಲ್ಲ ಲಾಂಗ್ ಟರ್ಮ್. ಈ ಎರಡಲ್ಲಿ ಯಾವ್ದೋ ಒಂದು ಮಾಡಿದ್ವು ಅಂದಾಗ ಬಡ್ಡಿಯಲ್ಲಿ ವ್ಯತ್ಯಾಸ ಆಗುತ್ತೆ. ಈ ಕಾರಣದಿಂದ ಏನಾರು ಒಂಚೂರು ಮಾಡೋಣ ಅಥವಾ ಏನಾರು ಒಂದು ಮಾಡ್ಲಿಕ್ಕೆ ಒಂದಿಷ್ಟು ಆಯ್ಕೆಗಳ ಆಪ್ಷನ್ ಇದೆ ಅಂತಂದ್ರೆ ಅದು ಈ ಸಂಚಿತದಲ್ಲಿ. ಇಲ್ಲ ಇಷ್ಟೇ ಬರಲಿ ಅಥವಾ ಕಮ್ಮಿ ಬರಲಿ ಅಥವಾ ಜಾಸ್ತಿ ಬರಲಿ ಅಥವಾ ನಾನು ಫಿಕ್ಸೆಡ್ನೇ ಇಡೋದು ಬೇಡ, ನೀವು ಯಾವುದನ್ನಾದ್ರೂ ಮಾಡ್ಕೊಳ್ಬೋದು. ನೀವು ಅದನ್ನ ಪ್ರಾರಬ್ಧ ಆಗೋಗಿರೋದ್ರಿಂದ ಅದರಲ್ಲಾಗಲ್ಲ. ಇದನ್ನ ಇನ್ನೂ ಪ್ರಾರಬ್ಧವನ್ನ ಆಗಿಸಲು ಹೊರಟಿರುವಂತಹ ಸಂಚಿತ ನಮ್ಮ ಕೈಲೇ ಇದೆ. ಇದಲ್ಲದ್ದು ಇನ್ನೊಂದಿದೆ ಆಗಾಮಿ. ಈ ತಿಂಗಳು ಕೊನೆಯಲ್ಲಿ ನಿಮಗೆ ಬರ್ಲಿಕ್ಕಿದೆ ಒಂದಿಷ್ಟು ಯಾವುದೋ ದುಡ್ಡು, ಅದನ್ನ ನೀವು ಅದರಲ್ಲಿ ಇನ್ನೂ ಆಪ್ಷನ್ ಜಾಸ್ತಿ ಇದೆ. ಸಂಚಿತದಲ್ಲೇ ಇರುವಾಗ ಆಗಾಮಿಯಲ್ಲೂ ನಿಮಗೆ ಆಪ್ಷನ್ಸ್ ಬೇಕಾದಷ್ಟಿದೆ. ಅಥವಾ ನೀವು ಏನಾದರೂ ಒಂದು ಸಮಸ್ಯೆ ಮಾಡಿಯೋ ಏನೋ ಒಂದು ತೊಂದರೆ ಮಾಡಿಯೋ ಆ ಬರೋಕ್ಕೂ ಮಾಡ್ಕೊಳ್ಳೋಕ್ಕೂ ಆಗತ್ತೆ ಆಗಾಮಿನ, ಅಥವಾ ಬರುತ್ತೆ ಅಂದ್ರೂ ನಿಮ್ಮ ಹತ್ರ ಅದಕ್ಕೆ ಬೇಕಾದಾಗ ಬಳಸ್ಕೊಳ್ಳಿಕ್ಕಾಗತ್ತೆ. ಆ ರೀತಿಯಲ್ಲಿ ಇರುವಾಗ ಪ್ರಾರಬ್ಧ ಅನ್ನೋದು ಒಂದಿಷ್ಟು ತೊಂದರೆ ಇರಬಹುದು. ಅಂದ್ರೆ ಏನೋ ಒಂದು ಕಾರಣಗಳಿಂದ ಆಗಿರುವಂಥದ್ದು. ಆ ಪ್ರಾರಬ್ಧವನ್ನ ಆಗಾಮಿ ಸಂಚಿತಗಳಿಂದ ನಾವು ಸರಿ ಮಾಡ್ಕೊಳ್ಳೋಕ್ಕಾಗತ್ತಲ್ಲ. ಅದನ್ನ ಅವನಿಗೆ ಗೊತ್ತಾಗದೆ ಹೋದಾಗ ಈ 100 ರೂಪಾಯಿ ಸಾಕಾಗ್ತಾ ಇಲ್ಲ, ಅಲ್ಲಿ 110 ಈ 1000 ರೂಪಾಯಿ ಸಾಕಾಗ್ತಾ ಇಲ್ಲ, 100 ರೂಪಾಯಿ ಬೇರೆ ಕಡೆ ಎಲ್ಲೂ ಸಿಗ್ತಾ ಇಲ್ಲ, ಬಟ್ ಖರ್ಚು ಕಮ್ಮಿ ಮಾಡ್ಕೊಳಕ್ ಆಗ್ತಾ ಇಲ್ಲ, ಖರ್ಚು ಕಮ್ಮಿ ಆಗ್ತಾ ಇಲ್ಲ, ಅವನಿಗೆ ಬೇರೆ ದಾರಿ ಕಾಣ್ತಾ ಇಲ್ಲ. ಅಂದ್ರೆ ಏನನ್ನು ಹೇಗೆ ಮಾಡ್ಕೊಡ್ಬೇಕು ಅನ್ನುವ ಈ ವಿವೇಕ ಅವನಿಗೆ ಹೋಗ್ಬಿಟ್ಟಿದೆ. ಅವಾಗ ಯಾಕೆ ಈ ವಿವೇಕ ಹೋಗ್ಬೇಕು? ಪಾಪದ ಅಂದ್ರೆ ನಮ್ಗೆ ದೋಷದ ಪ್ರಾಬಲ್ಯ. ನಿಮಗೆ ಅನ್ಕೊಂಡಿದ್ದ ಕೆಲಸಗಳಲ್ಲಿ ಎಲ್ಲೂ ತಡೆ ಇಲ್ಲದೆ ಹೋಗ್ತಾ ಇದೆ ಅಂತ ಹೇಳಿದ್ರೆ ದೈವಾನುಕೂಲ ಚೆನ್ನಾಗಿದೆ, ಅವನಿಗೇನು ಸಮಸ್ಯೆ ಇಲ್ಲ, ಅವನ ಬುದ್ಧಿ ಸರಿಯಾದ ರೀತಿಯಲ್ಲಿ ತೋರಿಸ್ತಾ ಇದೆ. ಅವನು ತನ್ನ ಬುದ್ಧಿಯಿಂದಲೋ ವಿದ್ಯೆಯಿಂದಲೋ ದುಡ್ಡಿನಿಂದಲೋ ಶಕ್ತಿಯಿಂದಲೋ ಇನ್ನೊಬ್ಬರನ್ನು ತೊಂದರೆ ಮಾಡ್ತಿದ್ದಾನೆ ಅಂತ ಹೇಳಿದ್ರೆ ಆ 3 ರೂಪದಲ್ಲಿ ಇವನಿಗೆ ಆ ದೋಷಗಳು ಬಂದು ಸೇರಿಕೊಂಡು ಇವನಿಗೆ ಆ ಭ್ರಾಂತಿಯನ್ನು ಉಂಟು ಮಾಡುತ್ತೆ. ಮುಂದಿರ್ತಕ್ಕಂಥದ್ದು ಏನು ಅಂತ ಗೊತ್ತಾಗೋದಿಲ್ಲ ಅವನಿಗೆ. ಆಯಾ ಕಾಲಕ್ಕೆ ಬೇಕಾದ ಬುದ್ಧಿ ಬರಲ್ಲ. ಅವಾಗ ಯಾವತ್ತೇನ್ ಮಾಡ್ಬೇಕಿತ್ತು ಅದು ಒಂದಿನ ಬಿಟ್ಟು ಬರುತ್ತೆ. ಬಟ್ ಅದು ಅವಾಗ ಆ ಕ್ಷಣಕ್ಕೆ ಬರಲಿಲ್ಲ ಅಂತ ಹೇಳಿದ್ರೆ ಪ್ರಯೋಜನ ಅವನಿಗೇನು ಅಲ್ಲಿ ಉತ್ತಮ ಆಗಲ್ಲ. ಈಗ ನಿಮ್ಗೆ ಈ ಕರೋಡ್ಪತಿ ಅಂದೆಲ್ಲ ಇದೆಯಲ್ಲ ಅಂತದ್ದು ಕೂತು ಕೇಳಿ ಅವನಿಗೆ ಉತ್ತರ ಗೊತ್ತಿದ್ದು ಹೇಳಲಿಕ್ಕೆ ಬರ್ಲಿಲ್ಲ ಅಂದ್ರೆ ಮನೆಗೆ ಬಂದು ಹೇಳೋದು ಇಲ್ಲ. ಅಂತಹ ಪರಿಸ್ಥಿತಿ ಮಾಡತ್ತಿದ್ವು. ಯಾಕೆಂದ್ರೆ ಬೇರೆಯವ್ರನ್ನ ಅಂತಹ ಕೆಲಸಕ್ಕೆ ಇವನು ಮಾಡಿರ್ತಾನೆ. ಇವನ ಹತ್ರ ದುಡ್ಡಿದೆ, ಆ ದುಡ್ಡಿನ ಒಂದರ್ಪ ಮಾಡೋದು, ಶಕ್ತಿ ಇದ್ದು ಇನ್ನೊಬ್ಬರನ್ನ ಹಿಂಸೆ ಮಾಡೋದು, ವಿದ್ಯೆ ಇದೆ ಇನ್ನೊಬ್ಬನಿಗೆ ಬುದ್ಧಿ ಇಲ್ಲದವನನ್ನ ತೊಂದರೆ ಮಾಡೋದು, ಅಥವಾ ಇನ್ನೊಬ್ಬನ ಅವಿದ್ಯೆಯನ್ನ ಇವನು ಬಂಡವಾಳ ಮಾಡೋದು. ನನಗೆ ಈ ಯಾವುದನ್ನೇ ಕೇಸನ್ನ ಗೆಲ್ಲಲಿಕ್ಕೆ ಗೊತ್ತಿದೆ, ನನ್ನ ಹತ್ರ ಒಬ್ಬ ಬರ್ತಾನೆ, ನನ್ನ ಬುದ್ಧಿಯಿಂದ ನಾನು ಅವನು ಏನಾದ್ರೂ ಆಗಿರ್ಲಿ ನಾನು ಅವನು ಗೆದ್ದುಕೊಳ್ಳು. ಲೋಕ ಕಂಟಕನಾಗಿದ್ದಾನ ಅಥವಾ ಒಳ್ಳೆಗಾನಾಗಿದ್ದಾನ ನನ್ನ ಹತ್ರಕ್ಕೆ ಬಂದಿದ್ದಾನೆ, ನಾನು ಅವನನ್ನ ನೋಡ್ಬೇಕು ಅಥವಾ ನಾನು ಅವನನ್ನ ರಕ್ಷಣೆ ಮಾಡ್ಕೊಡ್ಬೇಕು, ಇಷ್ಟೇ. ಹಾಗ ಅನ್ಕೊಂಡು ಅವನು ಅಲ್ಲಿಂದ ಸಂಪಾದನೆ ಮಾಡ್ಕೊಂಡ ಅಂದ್ರೆ ಈ ದೋಷಗಳು ಜಾಸ್ತಿ ಮಾಡ್ಕೊಳ್ತಾ ಹೋಗ್ತಾನೆ. ಅಲ್ಲ ಬುದ್ಧಿ ಇರಲಿ. ಈಗ ಅವನಿಗೆ ಏನು ಬುದ್ಧಿ ಇರ್ಬೇಕಂದ್ರೆ ನನ್ನ ಹತ್ರ ಇರುವಂತಹ ಸರ್ವವೂ ಕೂಡ ಬುದ್ಧಿ, ದುಡ್ಡು, ಸಾಮರ್ಥ್ಯ ಯಾವುದಿದ್ರೂ ಕೂಡ, ಈಗ ನಾನು ಒಬ್ಬರದ್ದು ಹೇಳಿದೆ ಅಂದ್ರೆ ಈಗ ಒಬ್ಬ ಲಾಯರ್ ಮಾತ್ರ ಅಂತಲ್ಲ, ಲಾಯರ್ ಆಗಿರ್ಬೋದು ಅಥವಾ ಯಾವುದೇ ವೃತ್ತಿಯಲ್ಲಿ ಯಾರೇ ಆಗಿರ್ಬೋದು, ಆ ವ್ಯಕ್ತಿ ತನ್ನ ಹತ್ರ ಇರುವಂತಹದ್ದನ್ನ ಲೋಕಕ್ಕೆ ಒಳ್ಳೇದಕ್ಕೆ ಬಳಸ್ತಿದ್ದಾನೆ ಅಂದ್ರೆ ಅದು ಇನ್ನೂ ಶಾರ್ಪ್ ಆಗ್ತಾ ಹೋಗುತ್ತೆ, ಒಳ್ಳೇದಾಗ್ತಾ ಹೋಗುತ್ತೆ. ಸ್ವಾರ್ಥಕ್ಕೆ ಮಾಡ್ತಿದ್ದಾನೆ ಮತ್ತೆ ಇನ್ನೊಬ್ಬರನ್ನ ಅದರಿಂದ ತೊಂದರೆ ಮಾಡ್ತಿದ್ದಾನೆ ಅಂತ ಇಟ್ಕೊಳ್ಳಿ. ನನ್ನ ಹತ್ರ ಇಷ್ಟು ಶಕ್ತಿ ಇರೋದ್ರಿಂದ ಅವನು ಇಷ್ಟು ಶಕ್ತಿವಂತನ ಅಲ್ಲದ್ರಿಂದ ಅವನ ಮೇಲೆ ಪ್ರಹಾರ ಮಾಡ್ತೀನಿ, ಅಥವಾ ನಾನು ಅವನಿಗೆ ಇಕ್ಕಟ್ಟು ಮಾಡಿ ಬ್ಲಾಕ್ ಮೇಲ್ ಮಾಡಿ ನಾನು ಕೆಲಸ ಮಾಡಿಸ್ಕೊಳ್ತೀನಿ, ಅಥವಾ ಇಷ್ಟನ್ನೇ ಒಂದು ಮೊದ್ಲಿಗೆ ಏನ್ ಮಾಡೋದು, ಒಂದು 10,000 ರೂಪಾಯಿ ಸಾಲ ಕೊಟ್ಬಿಡೋದು ಕೆಲಸದವ್ರಿಗೆ, ಅವರು ತಕ್ಷಣ ಕೊಡೋಕ್ಕಾಗಲ್ವಲ್ಲ, ಹಾಗಿರೋದ್ರಿಂದ ಸಂಬಳ ಜಾಸ್ತಿ ಮಾಡಲ್ಲ ಅಂತ ಹೋಗುದು. ಅಂದ್ರೆ ಈ ಬೇರೆ ಬೇರೆ ರೂಪಗಳಲ್ಲಿ ಅವ್ರನ್ನ ಆಟ ಆಡ್ಸಕ್ ಆಗತ್ತಲ್ಲ ಶಕ್ತಿ ಇದ್ದವ್ರು ಹೇಗ್ ಬೇಕು ಹಾಗೆಲ್ಲ ಮಾಡ್ತಾ ಹೋದಾಗ ಇವ್ನು ಎಲ್ಲಿಗೆ ಮಾಡ್ಕೊಳ್ತಾನೆ ಅಂದ್ರೆ ತನ್ನ ಹಾಲು ತಾನೇ ವಿಷ ಹಾಕೊಳ್ತಾ ಹೋಗ್ತಾನೆ ಚೂರ್ ಚೂರ್ನೆ. ಅದು ಆ ಮಟ್ಟ ಬಂದಾಗ ಇವನಿಗೆ ಸಮಸ್ಯೆ ಮಾಡುತ್ತೆ. ಯಾವುದೇ ವೃತ್ತಿ ಆಗಿರ್ಬೋದು, ಅವನಿಗೆ ಗೊತ್ತಿಲ್ಲ, ಡಾಕ್ಟರ್ ಒಂದು ಚೀಟಿ ಬರ್ಕೊಟ್ಟಿದ್ದಾನೆ ಇದನ್ನ ಹೋಗಿ ತಗೋ ಅಂತ, ಅವನಿಗೆ ಏನೂ ಗೊತ್ತಿಲ್ಲ ಪಾಪ, ಅವ್ನು ಕೊಟ್ಟಿದ್ದನ್ನು ತಗೊಳ್ತಾನೆ. ಇವನ ಅನುಕೂಲಕ್ಕೋಸ್ಕರ ಇವನೇನೋ ಬರೆದು ಬಿಟ್ರೆ ಯಾವ ವೃತ್ತಿ ಆದ್ರೂ ಆಗಿರ್ಲಿ, ಬಟ್ ಅದು ಪ್ರಾರಬ್ಧಕ್ಕೆ ಸೇರ್ಕೊಳ್ಳುತ್ತೆ ಅಂತ. ಪ್ರಾರಬ್ಧ ಅಲ್ಲ, ಸಂಚಿತ ಆಗಾಮಿಗಳು ಸೇರುತ್ತೆ. ಪ್ರಾರಬ್ಧ ಇವನು ಹಿಂದೆ ಮಾಡಿದ್ದಾನೆ ಅಂದ್ರೆ ಇವತ್ತಿಗೆ ಪ್ರಾರಬ್ಧ ಆಯ್ತು, ಇವತ್ತು ಸಂಚಿತ ಆಯ್ತು. ನಾಳೆ ಮಾಡಕ್ಕಿದ್ದಾನೆ, ನಾಳೆ ಒಂದು ಆಪರೇಷನ್ ಇದೆ, ಅದಕ್ಕೆ ಇಷ್ಟೊಂದು ನಾನು ಬರೆದಿದ್ದೀನಿ, ಅದು ಆಗಾಮಿ ಆಯ್ತು. ಒಳ್ಳೇದಾಗ್ಲಿ ಕೆಟ್ಟದಾಗ್ಲಿ ಯಾವ ರೂಪದಲ್ಲಾದ್ರೂ ಸರಿ, ಎಜುಕೇಶನ್ ನಲ್ಲಾದ್ರೂ ಅಷ್ಟೇ. ಎಜುಕೇಶನ್ ನಲ್ಲಿ ನಮಗೆ ಮೋಸ ಇಲ್ಲ, ಯಾಕೆಂದ್ರೆ ಮೋಸ ಇದ್ದಿದ್ರೆ ಎಜುಕೇಶನ್ ಅಲ್ಲಾಗ್ಲಿ ಅಥವಾ ಈಗ ಮೆಡಿಕಲ್ ಆಗ್ಲಿ ಕೋರ್ಟ್ ಯಾವುದ್ರಲ್ಲಾದ್ರೂ ನಮಗೆ ಸ್ಕ್ಯಾಮ್ ಇದೆ ಅಂತ ಆಗಿದ್ರೆ ನಾವು ಆ ವಿಷಯಗಳಿಗೆ ಹೋಗ್ತಾನೆ ಇರಲಿಲ್ಲ. ಅಲ್ಲಿ ಆಯಾಯ ಏನು ಸಂಸ್ಥೆಗಳು ಅಥವಾ ಆ ವಸ್ತುಗಳಿದೆ ಅಲ್ಲಿ ಏನು ಸಮಸ್ಯೆ ಅಲ್ಲ, ಅದನ್ನು ಬಳಸ್ತಿರ್ತಕ್ಕಂಥ ಮನುಷ್ಯನಲ್ಲಿ ಸಮಸ್ಯೆ. ಅವನಿಗೆ ಬೇಕಾದಾಗ ನಡೆಸಬೇಕು ಅಂತಾನೆ.
ಅಲ್ಲಿ ಸಮಸ್ಯೆ ಆಗೋದು. ಕೊಲೆಸ್ಟ್ರಾಲ್ ಜಾಸ್ತಿ ಆಗಿ ವಾಕ್ ಮಾಡಬೇಕು ಅಂತ ಡಾಕ್ಟರ್ ಹೇಳಿದ್ರೆ ಸಂತೋಷ, ನಾನು ಹೇಳಿದ ರೋಡ್ನಲ್ಲಿ ವಾಕ್ ಮಾಡ್ಬೇಕು ನೀನು ಅಂದ್ರೆ ಅಲ್ಲಿ ಏನೋ ಉದ್ದೇಶ ಇದೆ ಒಂದು. ಆ ತರದ ಸಮಸ್ಯೆಗಳು ಇಲ್ಲಿರೋದು. ಇಂಥದ್ದನ್ನ ಯಾವುದ್ರಲ್ಲಾದ್ರೂ ಸರಿ, ನೀವು ಕೃಷಿಕನಿಂದ ಹಿಡಿದು ಯಾರ ಹತ್ರ ಯಾವ ಮಾಡ್ಕೊಂಡ್ರು ಕೂಡ ಅವನು ಮಾಡ್ಬೇಕಾದ ಪ್ರಾಮಾಣಿಕತೆ ಅವನಿಗೆ ಹೋಯ್ತು. ಹಾಗಾಗಿ ಇನ್ನೊಬ್ಬನಿಗೆ ಅಂದ್ರೆ ಮೋಸ ಮಾಡಿ ಸಂಪಾದನೆ ಮಾಡ್ತಾ ಇದ್ದಾನೆ. ಮೋಸ ಮಾಡಿ ಸಂಪಾದನೆ ಮಾಡಿದ್ರೆ ಕಳ್ಳನೂ ಮಾಡ್ತಾನೆ. ಇವ್ರು ಇಷ್ಟು ಓದಿ ಯಾಕೆ ಮೋಸ ಮಾಡ್ಬೇಕು, ನೀವು ಚೆನ್ನಾಗಿ ಮೋಸ ಮಾಡೋದು ನಾನು ಓದಿದ್ದೀನಿ ಅನ್ಕೊಳ್ತಾನೆ ಅಷ್ಟೇ. ಅಂದ್ರೆ ಈ ಒಂದು ಅಲ್ಲಿ ಸುತ್ತಮುತ್ತ ಇದ್ದ ಒಂದು 10 ಜನ ಅವನ್ಗೆ ನೀನ್ ಮಾಡ್ತಿರೋದ್ ಸರಿ ಅಂತ ಅಂದ ತಕ್ಷಣನೇ ಇವನು ಸರಿ ತಪ್ಪು ಅವನು 10 ಜನ ಹೇಳ್ತಾನೋ ಒಬ್ಬ ಹೇಳ್ತಾನೋ ಅದು ಅವನಿಗೆ ಬಿಟ್ಟಿದ ವಿಷಯ. ಈಗ ನೀವು 10 ಜನ ಸರಿ ಎಂದಿದ್ದನ್ನ ನೀವು ಮಾಡ್ತೀರಾ, ಹಾಗಾದ್ರೆ ಯಾವ್ದೋ ಒಂದು ವಿಷಯವನ್ನ ಯಾರೋ 10 ಜನ ಸರಿ ಅಂತ ಅಂತಾರೆ ಅಂತ ಇಟ್ಕೊಳ್ಳಿ, ಅವಾಗ ನೀವು ಮಾಡ್ಬಿಡ್ತೀರಾ ಅಂತಾನೂ ಇಲ್ಲ. ಓದುದು ಅಥವಾ ಫಸ್ಟ್ ರ್ಯಾಂಕ್ ಬರೋದು 10 ಜನ ಅಲ್ಲ 100 ಜನ ಸರಿಯಪ್ಪ ಅಂತ ಹೇಳ್ತಾರೆ. ಎಷ್ಟೋ ಜನ ಬರೋದೇ ಇಲ್ವಲ್ಲ. ಇವನಿಗೆ ಕಾಣೋದು ವಿಷಯ, ನನಗೆ ನಾನು ಮಾಡ್ತಿರ್ತಕ್ಕಂತಹ ಕೆಲಸ ಸರಿ ಅಂತ ಅನಿಸ್ತಾ ಹೋಗುತ್ತೆ. ಅನಿಸ್ತಾ ಹೋದಾಗ ಅವನು ಅದನ್ನೇ ಮಾಡ್ತಾ, ಅಥವಾ ನಾನು ಮಾಡ್ತಿರೋ ಕೆಲಸ ತಪ್ಪು ಅಂತ ಅವನಿಗೆ ಕಂಡ್ರೆ ಬೇರೆಯವ್ರು ಹೇಳಿದ್ರಿಂದ ಅದರಿಂದ ಯಾವ ಪ್ರಯೋಜನವೂ ಆಗೋದಿಲ್ಲ. ಗೊತ್ತಾಗಬೇಕು ಇದು ಒಳ್ಳೇದು ಇದು ಕೆಟ್ಟದು, ನನ್ನ ಹತ್ರ ಏನಿದೆಯೋ ಅದನ್ನ ಎಷ್ಟು ಬೇಕೋ ಅಷ್ಟಕ್ಕೆ ನಾವು ಬಳಸೋಣ. ನಿಮ್ಮ ಹತ್ರ 10 ದಿವಸಕ್ಕಾಗುವಷ್ಟು ಅಡುಗೆ ಪದಾರ್ಥ ಇದೆ ಅಂತಂದ್ರೂ ಅಷ್ಟನ್ನೂ ಮಾಡ್ಕೊಂಡು ಒಂದೇ ದಿನ ತಿಂದ್ರೆ ಎಷ್ಟು ಬೇಕೋ ಅಷ್ಟೇ ತನಕ ಆಗೋದು. ಹಾಗೆ ನೀವು ಅಡುಗೆ ಮಾಡೋಕೆ ಹೋಗುವಾಗಲೇ ನೀವು ಯೋಚನೆ ಮಾಡ್ತೀರಿ ಎಷ್ಟು ಏನ್ ಬೇಕು ಅಂತ. ಅದೇ ರೀತಿ ಯಾವುದೇ ನಿಮ್ಮ ಹತ್ರ ಇದ್ರೂ ಕೂಡ ದುರುಪಯೋಗ ಮಾಡ್ಕೊಳಕ್ಕಾಗಲ್ಲ. ಹಾಗೆ ಮಾಡ್ಕೊಂಡ ಅಂದ್ರೆ ಆಯಾಯ ವಸ್ತುಗಳಲ್ಲಿ ಅವನ ಒಂದು ಪ್ರಾಬಲ್ಯವನ್ನು ಕಳ್ಕೊಳ್ತಾ ಹೋಗ್ತಾನೆ. ತನ್ನ ಹಿಡಿತ ಸಾಧಿಸಿರ್ತಾನಲ್ಲ ಅದು ಕಮ್ಮಿ ಆಗ್ತಾ ಹೋಗುತ್ತೆ. ಅದರಿಂದಲೇ ಅವನು ದೋಷ ಮಾಡ್ಕೊಳ್ತಾನೆ. ಅವು ಈ ಪ್ರಾರಬ್ಧ ಸಂಚಿತ ಆಗಾಮಿಗಳಾಗಿ ಅವನ ಜೀವನಕ್ಕೆ ಏರಿಳಿತ ಮಾಡೋ ಕಷ್ಟ ಕಾರಣ ಆಗ್ತಾ ಹೋಗುತ್ತೆ. ಅದು ಇದೇ ಜನ್ಮದಲ್ಲಿ ಆಗ್ಬೇಕು ಅಂತ ಎಲ್ಲಿ ಬೇಕಾದ್ರೂ ಆಗ್ಬೋದು. ಅಂದ್ರೆ ಇವನು ಮಗ ಮೂರ್ಖನಾಗಿ ತಂದೆಗೆ ದುಃಖ ಆಗ್ಬೇಕು ಅಂತ ಇಟ್ಟುಕೊಳ್ಳೋಣ. ಎಜುಕೇಶನ್ ಸಂಸ್ಥೆ ಯಾವುದೋ ಒಂದು ನಡೆಸ್ತಾ ಇದ್ದಾನೆ, ವ್ಯಾಪಾರ ಏನೋ ಒಂದು ಮಾಡ್ತಾ ಇದ್ದಾನೆ. ಇವನು ತುಂಬಾ ಬುದ್ಧಿವಂತಿಕೆಯಿಂದ ಕೆಲವರಿಗೆ ಮೋಸ ಮಾಡ್ತಾ ಇದ್ದಾನೆ. ಆ ಬುದ್ಧಿವಂತಿಕೆಯಿಂದ ಮೋಸ ಮಾಡ್ತಿರುವ ಬುದ್ಧಿ ಸಂಬಂಧಿತವಾಗಿ ಇವನಿಗೆ ಮೋಸ ಆಗಬೇಕು ಅಂತ ಹೇಳಿದ್ರೆ ಮೂರ್ಖನಾಗಿ ಮಗ ಆಗ್ಬಿಟ್ರು ಸಾಕು. ಅಲ್ಲಿಗೆ ಚೆನ್ನಾಗಿ ಒಳ್ಳೆ ಸ್ಕೂಲಿಗೆ ತಗೊಂಡೋಗಿ ಮಗನಿಗೆ ಹಾಕಿ ಅಲ್ಲಿ ಏನೂ ವಿದ್ಯಾಭ್ಯಾಸವನ್ನು ಅವನು ಮಾಡದೆ ಇವನು ಮೂರ್ಖನಾಗ್ಬಿಟ್ಟ ಮಗ ಅಂದ್ರು ಅವನು ಅಷ್ಟೆಲ್ಲ ಸಂಪಾದನೆ ಮಾಡಿದ್ ಮಗನಿಗೋಸ್ಕರ. ಆ ಮಗನ ಓದಿಸಿದ ಪ್ರಯೋಜನಕ್ಕೆ ಬರ್ದಾಗ ಅಂದ್ರೆ ಆಗ್ಬೇಕಾದ್ರೂ ಆಗ್ಬೋದಲ್ಲ. ಅವನ ಏನು ದುರುದ್ದೇಶ ಇದೆಯೋ ಆ ದುರುದ್ದೇಶ ಯಾವತ್ತಿಗೂ ಈಡೇರೋದಿಲ್ಲ ಯಾರದ್ದು ಕೂಡ. ಸದುದ್ದೇಶದಲ್ಲಿ ಒಳ್ಳೇದು ಮಾಡ್ತಿದ್ದಾನೆ ಅಂದ್ರೆ ಮಾತ್ರವೇ ಅದು ಅನುಕೂಲ ಆಗುತ್ತೆ. ಈಗ ಇಷ್ಟು ಜನ ಗೊತ್ತೋ ಗೊತ್ತಿಲ್ಲದೆ ಕಷ್ಟಪಟ್ಕೊಂಡು ಅವನಿಗೆ ತಂದು ಕೊಡ್ತಾ ಇರ್ತಾರೆ. ಈಗ ನೀನು ಈಗ ಈ ಆಪರೇಷನ್ ಮಾಡಿಸ್ಕೊಳ್ಳಿದ್ರೆ ನಾಳೆ ಸತ್ತೋಗ್ಬಿಡ್ತೀಯಾ, ಅವ್ರಿಗೆ ಎಲ್ಲೆಲ್ಲೋ ಸಾಲ ಮಾಡ್ಕೊಂಡು ಬರ್ತಾರೆ. ಅಥವಾ ಈಗ ಡೈವರ್ಸ್ಗಳಾಗುತ್ತೆ ಅಥವಾ ಏನೇನೋ ಕೆಲಸಗಳಾಗಂತ ವ್ಯಾಪಾರಗಳಿರುತ್ತೆ. ಅಲ್ಲಿ ಇದು ಹೀಗೇನೆ ಇದಿಷ್ಟೇನೆ. ಆ ಮೋಸದ ಇವನಿಗೆ ಎಷ್ಟೆಷ್ಟು ಸೇರ್ತಾ ಇದೆಯೋ ಅದು ಇವನಾಗಿ ಇವನ ವಿಷಯವನ್ನು ತಗೊಳ್ತಿದ್ದಾನೆ. ತಾನಾಗೆ ಬರಬೇಕಾದ್ದನ್ನು ಪ್ರಾಮಾಣಿಕವಾಗಿ ತಗೊಳ್ಳೋದು ಬೇರೆ, ಇವನ ಬುದ್ಧಿ ಉಪಯೋಗಿಸಿ ಇವನು ಮೋಸ ಮಾಡಿ ತಗೊಳ್ತಿದ್ದಾನೆ ಅಂದ್ರೆ ಅದು ಎಲ್ಲೋ ಹಾಸ್ಪಿಟ್ಲಿಗೋ ಅಲ್ಲೋ ಇಲ್ಲ ಎಲ್ಲೋ ಒಂದು ಬಳಿಗೆ ಅವನದನ್ನು ಕೊಟ್ಟೆ ಆಗ್ಬೇಕು. ಈಗ ಒಂದು ಅದೇ ಮತ್ತೆ ಆ ಕುಟುಂಬದಕ್ಕೆ ಬಂದ್ರೆ ಈಗ ಕುಟುಂಬದಲ್ಲಿ ಒಂದು ಪರಿಸ್ಥಿತಿ ಉಂಟಾಗತ್ತೆ ಅಂತ ಒಂದು ಉದಾಹರಣೆಗೆ ತಗೊಂಡ್ರೆ ಅದು ಮುಂಚೆನೆ ನಾವೇನು ನಮ್ಮ ಜನನ ಆಗೋ ಮುಂಚೆನೆ ನಾವು ಇದನ್ನ ಒಪ್ಕೊಂಡು ನಾವು ಜನಿಸಿರ್ತೀವ. ಏಕೆಂದ್ರೆ ಏನೋ ಒಂದು ಈಗ ಮನೆ ಯಾರಿಗೂ ನಾನು ತುಂಬಾ ಕಷ್ಟಪಡಬೇಕು ಅನ್ನೋದಕ್ಕಿಂತ ನಾನು ತುಂಬಾ ದುಃಖಿತನಾಗಿರ್ಬೇಕು ಅಂತ ಯಾರಿಗೂ ಇರಲ್ಲ. ಅಥವಾ ಕೆಲವೊಂದು ಸಿಚುವೇಶನ್ಸ್ ಹೆಂಗ್ ಬರುತ್ತೆ ಅಂತಂದ್ರೆ ನಾನು ಇದನ್ನ ಮಾಡ್ಲೇಬೇಕು, ನಾನು ಯಾವುದೋ ಒಂದು ಯಾವುದೋ ಸಾಧನೆ ಒಂದು ಅಧ್ಯಯನದಲ್ಲಿ ಸೇರ್ಕೋಬೇಕು ಅಂದ್ರೂ ಆ ಅಧ್ಯಯನ ಮಾಡಕ್ ಆಗದಲ್ಲೇ ಇರೋವಂಥದ್ದು, ಅಥವಾ ಅಲ್ಲಿ ಏನೋ ಒಂದು ಅಲ್ಲಿ ಅಡ್ಡ ಆಗುವಂಥದ್ದು ಅದು ನಮ್ಮ ಜನನದಲ್ಲೇ ಇರುತ್ತಾ ಅಥವಾ ಜನನದಿಂದ ನಮಗ್ ಗೊತ್ತಿರುತ್ತಾ? ನಾವು ತಿಳ್ಕೊಂಡೇ ಬಂದಿರ್ತೀವ? ನಾವು ಇಲ್ಲಿಗೆ ಬಂದ ಮೇಲೆ ನಮ್ಗದು ಮಾಯೆಯಿಂದ ಗೊತ್ತಾಗ್ತಿಲ್ವಾ? ಒಂದಿಷ್ಟು ವಿಚಾರಗಳ ಪ್ರಕಾರ ಪ್ರತಿ ಜೀವಿ ತಾನು ಸೇರುದು ಹೋಗುದು ಎರಡು ತರದ್ದು ಇರುತ್ತಲ್ಲ. ಒಂದು ಶರೀರವನ್ನು ಪ್ರವೇಶ ಮಾಡುತ್ತೆ, ಒಂದು ಸಲ ಅದು ಹೊರಗೆ ಹೋಗಿದೆ. ಇವೆರಡು ಇರುವಂಥದ್ದೇ. ಈಗ ನಾವು ಸದ್ಯಕ್ಕೆ ಹೊರಗೆ ಹೋಗಿರೋದನ್ನ ಇಟ್ಕೊಂಡು ಬರೋಣ. ಅಂದ್ರೆ ಮುಂದೆ ಬಂದು ಸೇರುತ್ತಲ್ಲ ಮುಂದೆ ಜೀವಿ ತಾಯಿಗರ ಬಗ್ಗೆ, ಅದು ಬಂದು ಸೇರುವಾಗ ಅದರ ಏನೋ ಒಂದಿಷ್ಟು ಕ್ವಾಲಿಟಿಗಳಿರ್ಬೇಕು. ಆ ಕಾರಣದಿಂದ ಇವತ್ತಿಗೆ ಅದು ಶರೀರವನ್ನು ಬಿಟ್ಟಿದೆ ಅಂತ ತಗೊಂಡ್ರೆ ಆ ಬಿಟ್ಟಿರುವಿಕೆ ಮುಂದಿನ ಸೇರಕ್ಕೆ ನಮಗೆ ಸುಲಭ. ಅಲ್ಲಿಂದ ತಗೊಂಡು ಇವತ್ತೊಂದು ಜೀವಿ ಒಂದು ಶರೀರವನ್ನು ಬಿಟ್ಟಿದೆ. ಅದು ಅದರ ಹತ್ರ ನಮಗೆ ಪಾಪ ಮತ್ತು ಪುಣ್ಯಗಳ ಎರಡು ಅದರ ಹತ್ರ ಪ್ಯಾಕೇಜ್ ಅದು ರೆಡಿ ಇದೆ. ಅದು ತಾನೇ ಅನುಭವಿಸ್ಬೇಕಾದ್ದು ಕೂಡ, ಬೇರೆ ಇನ್ಯಾರು ಅದನ್ನೇನು ಅನುಭವಿಸುತ್ತೆ ಇಲ್ಲ. ತಾನೇ ಅನುಭವಿಸ್ಬೇಕಾದಂತಹ ಪಾಪ ಪುಣ್ಯಗಳಿರುವಾಗ ಅದು ಒಂದು ಯೋಚನೆ ಮಾಡ್ಬೋದು,
ನಾನು ಆಗಾಮಿ ಮುಂದೆ ಬರುವಂತಹ ಜನ್ಮದಲ್ಲಿ ಇಷ್ಟು ಪುಣ್ಯಗಳನ್ನೇ ಬಳಸ್ಬಿಡ್ಲಾ ಅಥವಾ ಇಷ್ಟು ಪಾಪವನ್ನೇ ಬಳಸ್ಬಿಡ್ಲಾ ಮುಂದಿನ ಜನ್ಮದಲ್ಲಿ, ಎರಡೂ ನಾನೇ ಮಾಡಬೇಕಾಗಿರೋದು. ಹೇಗೆ ಈಗ ಮನೇಲಿ ಈಗ ಪಾತ್ರೆ ತೊಳೆಯೋ ಕೆಲಸವನ್ನು ಒಬ್ರು ಮಾಡ್ಕೊಂಡು ಇದ್ದಾರೆ ಅಂತ ಇಟ್ಕೊಳ್ಳಿ, ಅವ್ರ ಕೆಲಸ ಅವ್ರೇನು ಮಾಡ್ತಾರೆ ಅಂದರೆ ತುಂಬ ನಾಳೆ ಕೆಲಸ ಇದೆ ಅಂತಾದಾಗ ಅಂದರೆ ಹಿಂದಿನ ದಿನದ ಪಾತ್ರೆನೂ ನಾಳೆಗೆ ಇಟ್ಕೊಳ್ಳೋದು ಅಥವಾ ನಾಳೆ ಪಾತ್ರೆನೂ ಇವತ್ತೇ ಕೆಲಸ ಮುಗಿಸ್ಕೊಳ್ಳೋದು, ಅವತ್ತೇ ಮುಗಿಸೋದು, 3 ಥರವೂ ಮಾಡ್ತಾರೆ. ತುಂಬ ಕೆಲಸ ಇದೆ, ಇವತ್ತು ಜಾಸ್ತಿ ಆಯಿತು, ನಾಳೆ ಒಂದು ಸ್ವಲ್ಪ ಬಿಡಿಸ್ಕೊಳ್ಳೋಣ ಅಂದ್ಕೊಳ್ಳುವಂಥದ್ದು ಇದೆ. ಅಥವಾ ನಾಳೆ ಕೆಲಸವನ್ನು ಸ್ವಲ್ಪ ಇವತ್ತು ಮಾಡಿಟ್ಕೊಳ್ಳೋಣ ಅನ್ನುವಂಥದ್ದು ಇದೆ. ಹೌದು, ಏನೋ ನಾಳೆ ಬೇರೆ ಕೆಲಸ ಇದೆ, ಇನ್ನೊಂದ್ಸಲ ಏನಾಗುತ್ತೆ ಇವತ್ತು ಏನೂ ಇಲ್ಲ, ನಾಳೆ ಇವತ್ತಿನ ಮುಗಿಸ್ಕೊಂಡ್ಬಿಡ ಅನ್ನುವಂಥದ್ದು ಸಾಮಾನ್ಯ. ಅವರೇ ಮಾಡಬೇಕಾದ ಕೆಲಸ, ಯಾರು ಸಹಾಯ ಇಲ್ಲ. ಅವಾಗ ಅವ್ರು 3 ಥರದಲ್ಲೂ ಮಾಡಿಕೊಳ್ಳೋ ಸಾಧ್ಯತೆ ಇದೆ. ಇದೇ ರೂಪದಲ್ಲಿ ಈ ಜೀವಿಯು ಕೂಡ ಈ ಜನ್ಮದಲ್ಲಿ ಪೂರ್ತಿ ಮುಗಿಸ್ಕೊಳ್ಳ ಪುಣ್ಯವನ್ನ, ಅಥವಾ ಈ ಜನ್ಮದಲ್ಲಿ ಬರೀ ಪಾಪದಲ್ಲಿ ಮುಗಿಸ್ಕೊಳ್ಳ, ಅಥವಾ ಈ ಜನ್ಮದಲ್ಲಿ ಸಮ ತಗೊಳ್ಳ, ಅಥವಾ ಅದರ 60-40 ಹೇಗೆ ಬೇಕಾದ್ರೂ ಅದಕ್ಕೆ ಯೋಚನೆ ಮಾಡ್ಕೊಡುತ್ತೆ. ಅದಕ್ಕೆ ಬೇಕಾದ ತಂದೆ ಮಾಡ್ಬೇಕಾದ್ರಿಂದ, ತಾನೇ ಅನುಭವಿಸೋನಾಗಿರೋದ್ರಿಂದ ತಾನು ಇಷ್ಟ ಬಂದಾಗ ಮಾಡ್ಕೊಳ್ಬೋದು. ಸಂಪಾದನೆ ಆಗೋಗಿದೆ, ಅನುಭವಿಸೋದು ತಾನೇ ಅಲ್ಲ. ಆಗಾಗ ನಾವು ಮಾತಾಡ್ದಂಗೆ ಪ್ರಾರಬ್ಧ ಒಳ್ಳೆ ಕೆಟ್ಟದ್ದು ಎರಡನ್ನೂ ರೆಡಿ ಮಾಡಿ ಇಟ್ಕೊಂಡಿದೆ. ಆ ಪ್ರಾರಬ್ಧ ರೂಪಕ್ಕೆ ಬಂದ್ಬಿಟ್ಟಿದೆ, ತಾನೇ ಬಳಸಬೇಕು, ಹೇಗ್ ಬೇಕಾದ್ರೂ ಮಾಡ್ಕೊಳ್ಳಿ. ಈ ಹೋಮ್ವರ್ಕ್ ಒಬ್ಬನ ಮಗು ಕೊಟ್ಟಿದೆ ಅಂತ ಹೇಳಿದ್ರೆ ಅದಕ್ಕೆ 2 ದಿನ ರಜಾ ಕೊಟ್ಟಿದ್ದಾರೆ ಅಂದ್ರೆ ಇವತ್ತಾರು ಮಾಡ್ಕೊಳ್ಳಿ, ನಾಳೆ ಮಾಡ್ಕೊಳ್ಳಿ, ಬಟ್ ತಾನೇ ಮಾಡ್ಬೇಕಾದ್ದು ಅದು ಮಾಡ್ಲೇಬೇಕು. ಅವಾಗ ಅದು ಹೇಗೆ ಬೇಕಾದ್ರೂ ಒಂದು ಪ್ಲಾನ್ ಮಾಡುತ್ತೆ. ಈ ರೀತಿ ಆ ಜೀವ ತಾಯಿ ಗರ್ಭಕ್ಕೆ ಪ್ರಾರಂಭಕ್ಕೆ ಮೊದಲಿಗೆ ಯೋಚನೆ ಮಾಡ್ಕೊಂಡು ತೀರ್ಮಾನ ಮಾಡ್ಕೊಳ್ಬಹುದು. ನಾನು ಎಷ್ಟೆಷ್ಟು ಬಳಸೋಣ, ಸರಿ ನಾನು ಈ ಜನ್ಮದಲ್ಲಿ ಸುಮ್ಮನೆ ನಾನೊಂದು ಅಂದಾಜು ಹೇಳೋದು ಎರಡನ್ನೂ ಅರ್ಧ ಬಳಸೋಣ, ಈ ಜಾಸ್ತಿ ಬೇಡ ಕಮ್ಮಿ ಬೇಡ ಅಂತ ಅಂದ್ಕೊಳ್ತು ಅಂತ ಇಟ್ಕೊಳ್ಳೋಣ. ಸರಿ, ನಾನು ಇವಾಗ ನನ್ನ ಹತ್ರ ಇರುವ ಇಷ್ಟರಲ್ಲಿ ನಾನು ಇಷ್ಟು ತಗೊಂಡು ಇನ್ನೆಷ್ಟು ಉಳ್ಕೊಂಡಿದೆ ಅದನ್ನು ಮುಂದೆ ನೋಡ್ಕೊಳ್ಳೋಣ. ಈ ಜನ್ಮಕ್ಕೆ ನಾನು ಎಷ್ಟು ಮಾಡ್ಕೊಳ್ಬೋದು ಅನ್ನೋದು ಇಟ್ಕೊಂಡು, ಈಗ ನಿಮ್ಮ ಹತ್ರ ಎಷ್ಟು ದುಡ್ಡು ಅಥವಾ ಎಷ್ಟು ಅನುಕೂಲ ಇದೆ ಅನ್ನೋದನ್ನ ನೋಡಿಕೊಂಡು ನೀವು ಆ ಮಾರ್ಕೆಟ್ಗೆ ಹೋಗ್ತೀರ. ಅದು ಯಾವುದೇ ಒಂದು ವಸ್ತು ತಗೊಳಕ್ ಹೋಗೋಕೆ ಮುಂಚೆ ನಿಮ್ಮ ಹತ್ರ ಎಷ್ಟು ಶಕ್ತಿ ಇದೆ ಅನ್ನೋದು ನೋಡ್ಕೊಂಡು ಹೋಗ್ತಾ ಇರ್ತಾನೆ. ಹೌದು, ಈಗ ನಮ್ಮ ಹತ್ರ ಇಷ್ಟು ಇದೆ ಅಂತ ಹೇಳಿ ನಾವು ಅದಕ್ಕಿಂತ ಜಾಸ್ತಿ ಇದೋ ಅಥವಾ ಅಷ್ಟು ಇದೆ ಅದಕ್ಕಿಂತ ಕಮ್ಮಿ ಇದಕ್ಕೋ ಏನು ಹೋಗಲ್ಲ. ಸಾಮಾನ್ಯ ಅವನಿಗೆ ಸಮಾನತೆಯಲ್ಲಿ ಹೋಗ್ತಾನೆ ಮನುಷ್ಯ. ಅದೇ ರೀತಿ ಅದನ್ನು ಕೂಡ ಈ ಪ್ಯಾಕೇಜ್ ಇರುವಾಗ ನಾನು ಯಾವ ಕುಟುಂಬಕ್ಕೆ ಹೋದ್ರೆ ಇದಿಷ್ಟು ಪಾಲಿಸಕ್ಕಾಗತ್ತೆ ಅಂತ ನೋಡ್ಕೊಳ್ಳೋದು. ನಮ್ಮ ಹತ್ರ ಎಷ್ಟು ದುಡ್ಡಿದೆ ಅನ್ಕೊಂಡು ನಾವು ಯಾವ ಸ್ಕೂಲ್ಗೆ ಸೇರಿಸ್ಬೋದು ಅಂತೀವಲ್ಲ, ಸ್ಕೂಲ್ಗೆ ಕಾಲೇಜ್ಗೆ ಅಂತ. ಆ ಥರವೇ ಅದನ್ನು ನನ್ನ ಹತ್ರ ಇಂತಹ ಕೆಲಸಗಳನ್ನು ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಯಾವ ಕುಟುಂಬಕ್ಕೆ ಯಾವ ತಾಯಿಯನ್ನ ಆರಿಸ್ಕೊಂಡ್ರೆ ಸುಲಭ ಆಗತ್ತೆ ನಾನು ಈ ಕೆಲಸಗಳನ್ನ. ಸರಿ, ಹಾಗೆಲ್ಲ ನೋಡ್ಕೊಳ್ಳುತ್ತೆ. ಹಾಗೆ ನೋಡಿಕೊಂಡು ಅದು ಯಾವುದೋ ಒಂದು ತಾಯಿಯನ್ನು ಆರಿಸ್ಕೊಂಡು ಅಲ್ಲಿಗೆ ಹೋಗ್ಲಿಕ್ಕೆ ಪ್ರಾರಂಭ ಮಾಡುತ್ತೆ. ಅಂದ್ರೆ 5ನೇ ತಿಂಗಳಲ್ಲಿ ಅದಕ್ಕೆ ಗರ್ಭ ಪ್ರವೇಶ. ಅದು 2 ಕ್ರಮ ಇದೆ. ಒಂದು ಚಂದ್ರಲೋಕದಿಂದ ಬೇರೆ ಆಹಾರಾದಿಗಳಲ್ಲಿ ಆಹಾರಾದಿಗಳಿಗೆ ಬಂದು ಸೇರ್ಕೊಂಡು ಬರುವಂತಹ ಜೀವಿ ಬರೋದು, ರಕ್ತಗತವಾಗಿ ಬರುವಂತದ್ದು ಒಂದು ಕ್ರಮ. ಇನ್ನು 5ನೇ ತಿಂಗಳಲ್ಲಿ ಪ್ರವೇಶ ಮಾಡುತ್ತೆ ಅನ್ನೋದು ಒಂದು ಕ್ರಮ. ಯಾವುದೋ ಒಂದು ಕ್ರಮದಲ್ಲಿ ಇಟ್ಕೊಂಡ್ರು ಕೂಡ ಅದಕ್ಕೆ ಈ ಗರ್ಭ ಪ್ರವೇಶ ಆದ್ಮೇಲೆ ಒಂದು ಪದ್ಧತಿ ಪ್ರಕಾರ 5ನೇ ತಿಂಗಳಲ್ಲಿ ಅಥವಾ 4 ತಿಂಗಳ ಮೂವ್ಮೆಂಟ್ಸ್ ಬರುತ್ತಲ್ಲ, ಅವಾಗ ಗರ್ಭ ಪ್ರವೇಶ ಅದು ಮಾಡಿದ ಪಕ್ಷದಲ್ಲಿ ಅದಕ್ಕೆ ಸಮಸ್ಯೆ ಏನಾಗಿದೆ ಅಂದ್ರೆ 2 ರೀತಿ. ಅಂದ್ರೆ ಒಂದು ಕುಟುಂಬದಿಂದ 5 ತಿಂಗಳು ಬೆಳೆದಿತ್ತಲ್ಲ, ಅದನ್ನ ಕುಟುಂಬದ ಗರ್ಭ ಅದು ಇನ್ನೂ ನಾವ್ ಅದನ್ನ ಮಗು ಅಂತ ಹೇಳ್ತಿರಲ್ಲ, ಆ ರೂಪದಲ್ಲಿ ಅದು ಬೆಳೆದಿರುತ್ತೆ ಆ ಭ್ರೂಣ, ಅದರಲ್ಲಿ ಗರ್ಭ ಪ್ರವೇಶ ಆಗ್ತಾ ಇದೆ. ಪ್ರವೇಶ ಆದ್ಮೇಲೆ ತನ್ನದನ್ನ ತಾನು ನಡೆಸಬೇಕು ಅಂತ ಹೇಳಿದ್ರೆ ಅದಿಷ್ಟು ದಿವಸ ಬಂದಿತ್ತಲ್ಲ ಅದರದ್ದೇ ಆದಂತದ್ದ ಭ್ರೂಣದ್ದು ಒಂದಿಷ್ಟಿದೆ, ಇದ್ರದ್ದು ಒಂದಿಷ್ಟಿದೆ. ಅಂದ್ರೆ ಒಂದು ಸೈಟ್ ತಗೊಂಡ್ರೆ ನಿಮ್ಗೆ ಆ ಸೈಟ್ ತಗೊಂಡಿದ್ದೀರಿ, ನಿಮ್ಮದೇ ಆಗಿರ್ತಕ್ಕಂಥ ಸುಖ ದುಃಖದ ಜೊತೆಗೆ ಆ ಸೈಟ್ ನಲ್ಲಿರುವಂತಹ ಒಂದು ಹಣ್ಣಿನ ಮರ ಇದ್ರೆ ಅದು ಬರುತ್ತೆ, ಕೇಸ್ ಇದ್ರೆ ಕೇಸು ಬರುತ್ತೆ, ಎರಡೂ ಸೇರ್ಕೊಳ್ಳುತ್ತವೆ. ಅದೇ ರೀತಿ ಈ ಜೀವಿಯು ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಹೊರಡುತ್ತೆ. ಹಾಗೆ ಮಾಡಿದ ನಂತರ ಅದಕ್ಕೆ ಈಗ ಆಕ್ಸಿಜನ್ ಮೊದಲಿಗೆ ತಗೊಳ್ಳುವ ಪರ್ಯಂತ ಪೂರ್ವ ಜನ್ಮಗಳ ಸ್ಮರ ಇದೆ. ಆಕ್ಸಿಜನ್ ತಗೊಂಡ ನಂತರ ಅಂದ್ರೆ ಭೂಮಿಗೆ ಬಂದು ಮೊದಲಿನ ಆಕ್ಸಿಜನ್ ಯಾವಾಗ ಗರ್ಭದಿಂದ ಆಚೆ ಬಂದು 10 ಸೆಕೆಂಡ್ ತಗೊಳುತ್ತೋ ಅವಾಗ ಅದು ಬಾಕಿ ಎಲ್ಲ ವಿಷಯಗಳನ್ನು ಮರೆತುಕೊಂಡಿದೆ ಮತ್ತು ಜೀವವನ್ನ ಶರೀರದಿಂದ ಬಿಡು ಪರ್ಯಂತ ಬಿಟ್ಟ ಮೇಲೆ ಅದಕ್ಕೆ ಹಿಂದಿನಷ್ಟು ಬಂದು ಸೇರ್ಕೊಳ್ಳುತ್ತೆ. ಯಾಕೆ ಹಾಗಿರ್ಬೇಕು, ಎಲ್ಲ ಆರಾಮಾಗಿ ಇದ್ಬಿಟ್ರೆ ಚೆನ್ನಾಗಿತ್ತಲ್ಲ ಅಂದ್ರೆ ಅಷ್ಟು ಅದಕ್ಕೆ ಏನಾದ್ರು ಜ್ಞಾಪಕ ಇದ್ಬಿಟ್ಟಿದ್ರೆ ಅದಕ್ಕೆ ತುಂಬಾ ಗೊಂದಲ ಆಗ್ಬಿಡುತ್ತೆ. ಹಿಂದಿನ ಜನ್ಮಗಳಲ್ಲಿ ಯಾರು ಏನೇನು ಆಗಿದ್ರು, ಇವತ್ತು ಅವ್ರು ಎಲ್ಲಿದ್ದಾರೆ ಅಂತ. ಈಗ ಅವರೆಲ್ಲ ನೆಮ್ಮದಿಯಾಗಿದ್ದಾರಾ, ದುಃಖದಲ್ಲಿದ್ದಾರೆ, ಅವರೆಲ್ಲ ಆರಾಮಾಗಿದ್ದಾರೆ ಅಂದ್ರೆ ನಾನ್ ಕಷ್ಟಪಡ್ತೀನಿ ಅವರೆಲ್ಲ ನೆಮ್ಮದಿಯಾಗಿದ್ದಾರೆ, ಅಥವಾ ನಾನ್ ನೆಮ್ಮದಿಯಾಗಿದ್ದು ಅವ್ರು ಕಷ್ಟಪಡ್ತಿದ್ರೆ ಅಯ್ಯೋ ಅವರೆಲ್ಲ ಕಷ್ಟಪಡ್ತಿದ್ದಾರೆ, ನೀವು ಯಾವ್ದು ತಿಳ್ಕೊಂಡ್ರು ಸಮಸ್ಯೆನೇ ಅದಕ್ಕೆ. ಅಂದ್ರೆ ಆ ಕಾರಣ ಬೇಡ ಅಂದ್ರೆ ಅದೆಲ್ಲಿರ್ಬೇಕು ಅಲ್ಲಿದ್ರೆ ಒಳ್ಳೇದು. ನಿಮ್ಗೆ ಈಗ ಶುರುವಿನಲ್ಲಿ ಹಸು ಕರು ಇರುತ್ತಲ್ಲ, ಅವನ್ ಮೇಯಕ್ಕೆಲ್ಲ ಹೋಗಿದೆ ಅಂತ ಹೇಳಿದ್ರೆ ಶುರು ಕರುನ ಅದು ಕರು ಕಾಣದ ಹಾಗೆ ಸ್ವಲ್ಪ ಹೊತ್ತು ಇಟ್ಕೊಳ್ತಾರೆ, ಕಂಡ್ರೆ ಅವು ಗಲಾಟೆ ಮಾಡ್ಕೊಳ್ತವೆ. ಈ ಮಕ್ಕಳಾದ್ರೂ ಅಷ್ಟೇ, ಎಲ್ಲೋ ಸಣ್ಣ ಮಕ್ಕಳುಗಳಿದ್ದಾಗ ತಾಯಿ ಅಂದ್ರೆ ಹೊರಗೆ ಹೋಗ್ಬೇಕು ಅಂದ್ರೆ ಅದು ಗೊತ್ತಿಲ್ಲದಾಗ ಹೋಗ್ತಾ ಇರ್ತಾರೆ, ಗೊತ್ತಾದ್ರೆ ಗಲಾಟೆ ಮಾಡುತ್ತೆ ಅಂತ. ಹಾಗೆ ಒಂದು ಕೆಲವೊಂದು ವಿಷಯಗಳು ಗೊತ್ತಾದ್ರೇನೆ ಕೆಲವು ಸಲ ಸಮಸ್ಯೆ ಆಗುತ್ತೆ. ಅದು ಯಾವಾಗ ಗೊತ್ತಾಗ್ಬೇಕು ಆವಾಗಲೇ ಗೊತ್ತಾಗ್ಲಿ. ಅದ್ರ ದ್ವೇಷ ಏನಲ್ಲ ಅದಕ್ಕೆ, ತಾಯಿ ಮಗುಗೆ ಗೊತ್ತಾದ್ರೆ ಅದನ್ನ ತಡಿಯಕ್ಕಾಗಲ್ಲ. ಹೊರಗೆ ಹೋಗ್ತಿದೆ ಅಂದ್ರೆ ಇದು ಗಲಾಟೆ ಮಾಡುತ್ತೆ, ಇದು ಬಿಟ್ಟೇ ಹೋಗ್ಬೇಕಾಗಿದೆ ಏನೋ ಕಾರಣಕ್ಕೆ.
ಆ ರೂಪದಲ್ಲಿ ಮನುಷ್ಯನಿಗೂ ಈ ವಿಷಯಗಳು ಒಂದಿಷ್ಟು ಅಜ್ಞಾನ ಬಂದು ಅವನು ಈ ವಿಷಯಗಳನ್ನ ಅಂದ್ರೆ ಗೊತ್ತಾಗಲ್ಲ ಅವನಿಗೆ ಹಿಂದೆ ಏನಾಗಿತ್ತು ಅಂತ. ಇಲ್ಲಿಂದ ಶುರುವಾಗಿದೆ, ನೀನು ಇಷ್ಟು ಮಾಡು ಮುಂದಕ್ಕೆ. ಅವಾಗ ಅವನು ಈ ಎರಡನ್ನು ಇಟ್ಕೊಂಡು ತನ್ನ ಪ್ರಾರಬ್ಧಗಳನ್ನು ಇಟ್ಕೊಂಡು ಈ ಜೀವನದಲ್ಲಿ ಬ್ಯಾಲೆನ್ಸ್ ಮಾಡ್ತಾ ಹೋಗ್ಬೇಕಾಗತ್ತೆ ಈ ಕುಟುಂಬದಲ್ಲಿ. ಅವಾಗ ಈ ಕುಟುಂಬದಲ್ಲಿರುವ ಅನುಕೂಲ ಅನಾನುಕೂಲಗಳು ಮತ್ತೆ ಇವನೇ ಆಯ್ಕೆ ಮಾಡ್ಕೊಂಡಿರುವಂಥದ್ದು. ಆ ಕುಟುಂಬದಲ್ಲಿ ಏನ್ ಪದ್ಧತಿ ಇತ್ತು ಅವನು ಅದ್ರಲ್ಲಿ ಹೋಗ್ಲೇಬೇಕಾದ್ದು ಇವನೇ ಆಯ್ಕೆ ಮಾಡ್ಕೊಂಡಿರೋದ್ರಿಂದ ಬರ್ತಾ ಇದೆ. ನಾನು ಅಲ್ಲಿ ಹುಟ್ಟಿದ ಮಾತ್ರ ತಾನು ಇದೆಲ್ಲ ಮಾಡ್ಲೇಬೇಕಾ? ನೀನು ಆಯ್ಕೆ ಮಾಡ್ಕೊಂಡವ್ರು ಯಾರು ಅಂದ್ರೆ ಇವನು ಇವತ್ತಿಗೆ ಬುದ್ಧಿ ಆಯ್ಕೆ ಮಾಡ್ಕೊಂಡಿಲ್ಲ. ಯಾರ್ಯಾರೋ ಎಷ್ಟೋ ಜನ ಹೇಳ್ತಿರ್ತಾರೆ, ನಾನು ಅಲ್ಲಿ ಹುಟ್ಟಬೇಕು ಅಂದ್ರೆ ಅಪ್ಲಿಕೇಶನ್ ಹಾಕೊಂಡು ಹುಟ್ಟಿದ್ನಾ, ಬುದ್ಧಿ ಬಂದ ಮೇಲೆ ನೀನ್ ಹೇಳ್ತಿದ್ಯಾ? ಬಟ್ ಅಪ್ಲಿಕೇಶನ್ ಹಾಕೊಂಡೇ ಹುಟ್ಟಿದ್ದೆ ಆಕ್ಚುಲಿ. ಹಾಗಾಗಿರೋದ್ರಿಂದ ಅಲ್ಲಿ ಸಮಸ್ಯೆ ಆಗ್ತಾ ಇರೋದು. ಈಗ ಯಾವತ್ತು ಗೊತ್ತಾಗತ್ತೆ ಅಂದ್ರೆ ಇವನು ಶರೀರ ಬಿಟ್ಟ ಮೇಲೆ ಗೊತ್ತಾಗತ್ತೆ ಇವನೇನ್ ಮಾಡ್ಕೊಂಡು ಹೋಗಿದ್ದ ಅಂತ. ಅಲ್ಲಿವರೆಗೆ ಇವನು ಈ ಕುಟುಂಬದಲ್ಲಿ ಸೇರ್ಕೊಂಡು ಸುಖಗಳು ಏನೋ ಒಂದನ್ನು ಸಂಪಾದನೆ ಮಾಡ್ಕೊಂಡು ಮತ್ತೆ ಅಲ್ಲೂ ಇವ್ರಿಗೆ ಈಗೇನ್ ಇದಿರುತ್ತೆ, ಅಲ್ಲೂ ಸಂಚಿತ ಮತ್ತೆ ಆಗಾಮಿಗಳು ಬರ್ತಾನೆ ಇರುತ್ತೆ. ಶುರು ಮಾಡಿದ್ ಬರ್ಬೇಕಲ್ಲ, ಅದು ಇದ್ರದ್ದು ಬರುತ್ತೆ. ಹಣದಲ್ಲಿರುವಾಗ ಹಳೆದು ಏನು ಪ್ರಾರಂಭ ಕೆಲಸ ಮಾಡಕ್ ಬರಲ್ಲ, ಅದು ಅದ್ರ ಪಾಡ್ಗೆ ಅದಿರುತ್ತೆ. ಇವನೇನಾರು ಇಷ್ಟನ್ನು ಒಳ್ಳೆ ಕೆಲಸ ಮಾಡ್ಕೊಂಡು ಅದನ್ನ ಖಾಲಿ ಮಾಡ್ಕೊಳಕ್ಕೂ ಆಗತ್ತಲ್ಲ. ಇನ್ನು ಕೆಲಸ ಮಾಡೋಕ್ ಪ್ರಾರಂಭ ಮಾಡಿಲ್ಲ ಅಂತ ಈಗ ನಿಮ್ಗೆ ಒಂದು ಬುಲೆಟ್ ಇದೆ ಅಂತ ಹೇಳಿದ್ರೆ ಅದು ಗನ್ನಿಂದ ಹೊರಡುವಲ್ಲಿವರೆಗೂ ನೀವು ಅದಕ್ಕೆ ಏನ್ ಬೇಕಾದ್ರೂ ನಿಮ್ ನಿಶ್ಚಯ ಇರುತ್ತೆ. ಹೊರಟು ಬಿಡ್ತು ಅಂದ್ಮೇಲೆ ಕಷ್ಟ. ಅದರಲ್ಲಿ ಈಗ ಜ್ಞಾನವನ್ನ ಅವ್ನು ಸಂಪಾದನೆ ಮಾಡ್ಕೊಂಡು ಮೋಕ್ಷ ಪಡ್ಕೊಳ್ತೀನಿ ಅಂತ ಹೊರಟಿಲ್ಲ ಅಂತ ಇಟ್ಕೊಳ್ಳಿ. ಅವಾಗ ಅದೇನ್ ಮಾಡಿದೆ ಅಂದ್ರೆ ನಾನು ಒಂದು 70 ವರ್ಷ ಬದುಕೋಣ ಅಂತ ಹೊರಟುಬಿಟ್ಟಿದ್ದೆ ಅಂತ ಇಟ್ಕೊಳ್ಳೋಣ. ಅವಾಗ ಇವನಿಗೆ ಏನಾಗುತ್ತೆ, ಇಲ್ಲಿ ಭೂಮಿಗೆ ಬಂದು ಏನೋ ಸಜ್ಜನ ಸಂಘ ಅಥವಾ ಒಳ್ಳೇದನ್ನೆಲ್ಲ ಮಾಡಿ ವಿಚಾರಗಳೆಲ್ಲ ಗೊತ್ತಾಗಿ ಅವನಿಗೆ ಒಂದು 55-60 ವರ್ಷದಲ್ಲಿ ಜ್ಞಾನ ಬಂದ್ಬಿಡುತ್ತೆ. ಆ ಜ್ಞಾನ ಬಂದ ಮೇಲೂ ಅವನು 70 ವರ್ಷ ಮತ್ತೆ ಬದುಕಿರ್ಬೇಕಂದ್ರೆ ಈ ಸಂಕಲ್ಪ ಹಳೇದಾಗಿದ್ರಿಂದ ಈ ಒಂದು ಬುಲೆಟ್ ಅನ್ನ ಒಬ್ಬ ವ್ಯಕ್ತಿ ಹೊಡೆದಿದ್ದಾನೆ ಅಂತ ಹೇಳಿದ್ರೆ ಅದರ ಲಕ್ಷ್ಯವನ್ನ ಭೇದಿಸಿದ ನಂತರ ಈಗ ಬಂದು ಅದ್ರಲ್ಲಿ ಹೊಡಿಬೇಕಿತ್ತು ಅಂದ್ರೆ ಇಷ್ಟೇ ಹೊಡೆದು ನಿಂತ್ಕೋಬೇಕು ಅಂತಿಲ್ಲ, ಅದು ಹೊಡೆದು ಮುಂದಕ್ಕೂ ಹೋಗೋ ಸಾಧ್ಯತೆ ಇರುತ್ತೆ. ನಮ್ಮ ಉದ್ದೇಶ ಈಡೇರ್ ಬಿಟ್ರು ಕೂಡ ಅದೊಂದಿಷ್ಟು ದಿವಸ ಹೇಳ್ಕೊಂಡು ಹೋಗುತ್ತಲ್ಲ, ಆ ರೀತಿ ಜ್ಞಾನಿಯು ಒಂದಿಷ್ಟು ದಿವಸ ಜ್ಞಾನ ಬಂದ ಮೇಲೂ ಬದುಕಿರೋ ಸಾಧ್ಯತೆ ಇದೆ. ಆದ್ರೆ ಅದ್ರಲ್ಲಿ ಪ್ರಯೋಜನ ಏನಿಲ್ಲ, ನಮಗೆ ಆಗ್ಬೇಕಾದ ಕೆಲಸ ಆಗೋಗ್ಬಿಟ್ಟಿರುತ್ತೆ. ಅವ್ರು ಬರೀ ಸುಮ್ಮನೆ ಜೀವಿಸ್ತಾ ಇರ್ತಾರೆ ಅಷ್ಟೇ. ಅವನ ಕೆಲಸವನ್ನು ಮುಗಿಸ್ಕೊಂಡು ಜೀವಿಸ್ತಾ ಇರ್ತಾನೆ. ಅವಾಗ ಈ ಹಳೆದನ್ನೆಲ್ಲ ಅವ್ನು ನಾಶ ಮಾಡ್ಕೊಳ್ತಾರೆ. ಪ್ರಾರಬ್ಧ ಅಥವಾ ಏನು ಆ ಸಂಚಿತ ಪ್ರಾರಬ್ಧ ಒಂದು ಬಿಟ್ಟು ಸಂಚಿತ ಆಗಾಮಿಗಳಷ್ಟನ್ನು ನಾಶ ಮಾಡ್ಕೊಂಡ್ಬಿಡುತ್ತೆ. ಪ್ರಾರಬ್ಧ ಯಾವಾಗ ಅಂದ್ರೆ ಶರೀರ ಎಲ್ಲಿ ಹೊರಟಿರೋದ್ರಿಂದ ಆ ಶರೀರಕ್ಕೆ ಏನೋ ಒಂದು ಸಂಕಲ್ಪ 70 ವರ್ಷ 40 ವರ್ಷ ಏನೋ ಒಂದು ಹಾಕೊಂಡ್ ಬಂದಿರ್ತಲ್ಲ, ಅದರವರೆಗೂ ಮಾತ್ರ ಅವನು ಅದನ್ನ ಅನಿವಾರ್ಯವಾಗಿ ಅನುಭವಿಸ್ಬೇಕು. ಅಂದ್ರೆ ಈಗ ದಾಟಿ ಆಚೆಗೆ ಬಂದು ಬೀಳುವ ಗುಂಡಿದಂತೆ ನಮ್ಮ ಲಕ್ಷ್ಯ ಭೇದವನ್ನ ಮಾಡಿದ ನಂತರವೂ ಗುಂಡು ಹೋಗುತ್ತಲ್ಲ, ಆ ರೂಪದಲ್ಲಿ ಅವನು ಶರೀರ ಅದೇ ಏನಂತಹ ಪ್ರಯೋಜನವನ್ನೇ ಮಾಡಲ್ಲ ಅದು. ಅಥವಾ ಹೊರಟಿತ್ತು ಆ ವೇಗಕ್ಕೋಸ್ಕರ ಅದು ತಡ್ಕೊಂಡಿದ್ದಾರೆ. ಸೊ ಈಗ ನಾವು ಇದನ್ನ ಮತ್ತೆ ನಾವು ಮುಂಚೆಯಿಂದ ಮಾತಾಡ್ಕೊಂಡ್ ಬಂದಿದ್ ಸತ್ಯ ನಂಬಿಕೆ ಎಲ್ಲದನ್ನು ತಗೊಂಡ್ರೆ ಅಲ್ಲಿ ದೇವರು ಅಂತ ಏನ್ ತಗೊಂಡ್ರೆ ಇದನ್ನೆಲ್ಲದನ್ನೂ ಈ ವಿಧಿ ಅಂತ ನಾವ್ ಹೇಳ್ತೀವಿ. ನಿಯತಿ ಭಾಗ್ಯ ಅದನ್ನೆಲ್ಲ ಕಂಟ್ರೋಲ್ ಮಾಡ್ತಾ ಇರೋದು ಆ ವಿಧಿ. ಅದೇ ಇವನಿಗೆ ಇಷ್ಟ ಇದೆ, ಹೀಗೆ ಇದೆ ಅಂದ್ರೆ ಇವನು ಎಲ್ಲಿಗೆ ಹೋಗ್ಬೇಕು. ಈಗ ನೀವು ಅದನ್ನ ಒಬ್ಬ ಭಗವಂತನ ಮುಂದಿರುವ ಒಬ್ಬ ಮ್ಯಾನೇಜರ್ ಅಂತ ಇಟ್ಕೊಳ್ಬಹುದು. ಓನರ್ ನಿಮಗೆ ಪರಿಚಯ ಇರ್ಬೋದು ವಿಧಿನ, ಆ ಮ್ಯಾನೇಜರ್ ಬಿಡ್ಲಿಲ್ಲ ಅಂದ್ರೆ ಹೋಗಕ್ಕಾಗಲ್ವಲ್ಲ. ಅವ್ನು ಹೇಳ್ತಾನೆ ಓನರ್ಗೆ, ಇವನು ಇಂಥದ್ದು ಮಾಡಿದಾನೆ, ಇವ್ನು ಕಳ್ಸಕ್ಕಾಗಲ್ಲ, ಇಷ್ಟು ಸಂಬಳ ಇತ್ತು, ಇಲ್ಲ ಇವನು ಇಷ್ಟು ದಿವಸ ಬಂದಿಲ್ಲ, ಅದಕ್ಕಾಗಿ ಅವ್ನಿಗೆ ಸಂಬಳ ಕೊಡೋಕ್ಕಾಗಲ್ಲ. ಮ್ಯಾನೇಜರ್ ಆಪ್ತ, ಇವನು ಓನರ್ ಆಪ್ತ, ಮ್ಯಾನೇಜರ್ ಇವನು ಮಾಡಿದ್ದನ್ನು ಹೇಳ್ತಾನಲ್ಲ. ದೇವರ ಹತ್ರ ಹೋಗಿದ್ರು ಇವನು ಮಾಡಬಾರದ್ ಕೆಲಸ ಮಾಡಿದಾಗ ಒಳ್ಳೇದು ಮಾಡಿದ್ರೆ ಇವನು ಇಂಥದ್ದು ಒಳ್ಳೇದು ಮಾಡಿದಾನೆ ಜಾಸ್ತಿನೂ ಕೊಡಿಸ್ಬೋದು. ಈ ಎರಡು ಕೆಲಸಗಳಾಗುವ ಇದು ಅಂದ್ರೆ ಇವು ಯಾವ್ದ್ರಿಂದ ಆಯ್ತು ಅಂದ್ರೆ ಅವನು ಯಾರು ಮೋಸ ಮಾಡುವಂತವ್ರು ಯಾರು ಅಲ್ಲ, ತಾನು ಮಾಡಿದ್ರಿಂದ ತನಗಾಗಿದೆ ಅಷ್ಟೇ. ನಿಮಗೆ ಶುಗರ್ ಲೆವೆಲ್ ಹೆಚ್ಚು ಕಮ್ಮಿ ಆಗ್ತಾ ಇದೆ ಅಂದ್ರೆ ಯಾರೋ ಬಂದು ಬಲವಂತವಾಗಿ ನಿಮಗೆ ತಿನ್ಸಿಲ್ಲ, ಇಂಜೆಕ್ಟ್ ಮಾಡಲಿಲ್ಲ, ಸ್ವಯಂಕೃತ ತಾನೇ ಮಾಡ್ಕೊಂಡಿರ್ತಾನೆ. ಅದಕ್ಕೆ ಆಗಿದೆ. ಯಾರೋ ಬಂದೇನೆ ಕೊಡಿಸ್ಬಿಡೋದಿಲ್ವಲ್ಲ ಬಲವಂತ ಮಾಡಿ. ಸೊ ಈಗ ಮತ್ತೆ ಅದು ಸರಿ ಹೋಗಬೇಕು ಕುಟುಂಬದಲ್ಲಿ ಅಂತಂದ್ರೆ ಜ್ಞಾನಿನೇ ಆಗ್ಬೇಕು. ಜ್ಞಾನ ಕುಟುಂಬಕ್ಕೆ ಇದ್ದಷ್ಟು ಆ ಕುಟುಂಬ ಆರಾಮಾಗಿ ಅಂದ್ರೆ ಅದರ ಕೆಲಸವನ್ನು ಅದು ಮಾಡ್ಕೊಂಡು ಹೋಗುತ್ತೆ. ಜ್ಞಾನ ಬರಬೇಕು ಅಂದ್ರೆ ಭಗವಂತನ ಕೃಪೆ ಬೇಕು. ಭಗವಂತನ ಕೃಪೆ ಬೇಕು ಅಂದ್ರೆ ಭಗವಂತನ ಪೂರಕವಾಗಿ ನಾವು ಏನಾದ್ರೂ ಮಾಡಬೇಕು. ದ್ರವ್ಯ ಯಜ್ಞ ಸಪೋ ಯಜ್ಞ ಜ್ಞಾನ ಯಜ್ಞ, ದ್ರವ್ಯ ಯಜ್ಞ ಸಪೋ ಯಜ್ಞ ಯೋಗ ಯಜ್ಞ ಸಥಾಪರೆ ಸ್ವಾಧ್ಯಾಯ ಜ್ಞಾನ ಯಜ್ಞಾಶ್ಚ ಯಥೇ ಸಂಶಿತ ವ್ರತ. ದ್ರವ್ಯ ಯಜ್ಞಗಳು ಅಂತ ಹೇಳ್ತಾರೆ. ಈ ಪದಾರ್ಥಗಳನ್ನೆಲ್ಲ ಇಟ್ಟುಕೊಂಡು ಹೋಮವನ್ನು ಮಾಡ್ತಾರೆ, ಹೋಮಾದಿಗಳನ್ನ. ದ್ರವ್ಯ ಯಜ್ಞ, ತಪೋ ಯಜ್ಞ, ತಪಸ್ಸನ್ನು ಮಾಡಿ ಜಪಾದಿಗಳನ್ನು ಮಾಡುವಂಥವ್ರು. ತಪೋ ಯಜ್ಞ, ಯೋಗ ಯಜ್ಞ, ಯೋಗಾದಿಗಳ ಅಂದ್ರೆ ಅವರ ಒಂದು ಧ್ಯಾನಾದಿಗಳನ್ನು ಮಾಡುವಂಥ ಆ ರೀತಿಯಾಗಿ ಭಗವಂತನ ಆರಾಧನೆ ಮಾಡುವಂಥವ್ರು ಇದ್ದಾರೆ. ದ್ರವ್ಯ ಯಜ್ಞ ಸಪೋ ಯೋಗ ಯಜ್ಞ ಸ್ವಾಧ್ಯಾಯ, ಅಧ್ಯಾಯ ವೇದಾಧ್ಯಯನಾದಿಗಳನ್ನ ಮಾಡ್ಕೊಂಡಿರತಕ್ಕಂಥವ್ರು. ಸ್ವಾಧ್ಯಾಯ ಜ್ಞಾನ ಯಜ್ಞ ಅಷ್ಟ ಜ್ಞಾನ ಯಜ್ಞ.
ಅಂದ್ರೆ ಒಂದಿಷ್ಟು ವಿಚಾರಗಳನ್ನ ಜ್ಞಾನವನ್ನ ನಾನು ಸಂಪಾದನೆ ಮಾಡ್ಕೊಳ್ತೀನಿ ಅಥವಾ ಜ್ಞಾನವನ್ನೇ ಹಂಚ್ತೀನಿ. ನೀವು ಯಾವ ರೂಪದಲ್ಲಿ ಮಾಡಿದ್ರು ಆ ಭಗವಂತನ ಆರಾಧನೆ ಅದಕ್ಕೆ ಬರುತ್ತೆ. ಆ ಯಾವ್ದು ಮಾಡಿದ್ದು ಕೂಡ ಈ ಕುಟುಂಬಕ್ಕೆ ದೈವಾನುಕೂಲವನ್ನ ಅಭಿವೃದ್ಧಿ ಮಾಡ್ತಾ ಹೋಗುತ್ತೆ. ನೀವು ಒಬ್ಬರಿಗೆ 10 ಜನಕ್ಕೆ ಒಳ್ಳೇದು ಮಾಡ್ತಿದ್ದೀರಿ ಅಂತಂದ್ರೆ ಯಾವ ರೂಪದಲ್ಲಿ ಮಾಡಿದ್ರು ಆಗುತ್ತೆ. 10 ಜನಕ್ಕೆ ಅನ್ನ ತಗೊಂಡೋಗಿ ನಾನು ಪ್ಯಾಕೆಟ್ ಮಾಡ್ಕೊಂಡು ಹೋಗಿ ಕೊಟ್ಕೊಂಡು ಬರ್ತೀನಪ್ಪ, ಅವನ ಹಸಿವನಿಗೆ ಇದು ಮಾಡ್ತೀನಿ, ಯೋಗ್ಯರಿಗೆ ಅದನ್ನ ಮಾಡ್ತೀನಿ. ಇವನೇನ್ ಮಾಡ್ತಾನೆ ಅಂದ್ರೆ ಭಿಕ್ಷಕರಿಗೆ 10 ರೂಪಾಯಿ ಕೊಡ್ತೀನಿ, ನಾನು 100 ರೂಪಾಯಿ ಕೊಡ್ತಾನೆ ಅಂದ್ರು ಅದು ನಾನು ದಾನ ಅಂತ ತಿಳ್ಕೊಳ್ತಿದ್ದಾನೆ. ಯಾವ ರೂಪದ ವಿನಿಯೋಗಗಳನ್ನೆಲ್ಲ ಹೇಳಿದ್ಯೋ ಅದೆಲ್ಲವನ್ನೂ ಮಾಡ್ಕೊಂಡು ಉಳಿದಿದ್ದರಿಂದ ನೀವು ಆಹಾರವನ್ನು ತಯಾರು ಮಾಡ್ಕೊಳ್ಳಿ. ಸರಿ, ಆಹಾರವನ್ನು ಮಾಡಿದೆ, ಅದು ನೈವೇದ್ಯ ಭಗವಂತನಿಗೆ ಅರ್ಪಣೆ ಮಾಡಿ ಎಲ್ಲವನ್ನೂ ಮಾಡಿದ್ವಿ. ಹಾಗೆ ಮಾಡಿ ಆಹಾರವನ್ನು ತಿಂದಿದ್ದಾನೆ. ಆಹಾರ ತಿಂದ ಮೇಲೆ ಅವನಿಗೆ ಏನು ಬಂತು? ಶಕ್ತಿ ಬರುತ್ತೆ. ನೀವು ಕೇಳಿಸ್ಕೊಳ್ತಿದ್ದೀರಿ, ನೋಡ್ತಿದ್ದೀರಿ, ಮಾತಾಡ್ತೀರಿ, ಏನನ್ನೇ ಶರೀರದಿಂದ ಮಾಡ್ತಿದ್ದೀರಿ ಅಂದ್ರೂ ಆ ಶಕ್ತಿಯಿಂದಲೇ ಮಾಡ್ತಾ ಇರೋದು. ಹೌದು, ನಿಮ್ಮ ಮೊಬೈಲ್ ಯಾವ ಆ್ಯಪ್ ಮಾಡಿದ್ರು ಬ್ಯಾಟ್ರಿಯಿಂದಲೇ ಅದು. ಹೌದು ಹೌದು ಹೌದು. ಹಾಗಾಗಿ ನಿಮಗೆಲ್ಲ ಶಕ್ತಿಯು ಬಂದಿದ್ದು ಈ ಪ್ರಾಮಾಣಿಕವಾಗಿ ಮಾಡಿ ಸಂಪಾದನೆಯಿಂದ ಮಾಡಿ ತಯಾರು ಮಾಡಿದ ಅನ್ನದಿಂದ ಬಂದ ಶಕ್ತಿ. ಆ ಶಕ್ತಿಯನ್ನು ನೀವು ಏನಕ್ಕೆ ಬಳಸಬೇಕು ಅಂತ ಹೇಳಿದ್ರೆ, ಯಾರ ಜೊತೆಲೋ ಸುಮ್ಮನೆ ವ್ಯರ್ಥವಾಗಿ ಮಾತನಾಡೋದಕ್ಕೋ, ಇನ್ನೇನೋ ವ್ಯರ್ಥವಾದ ಕೆಲಸ ಮಾಡೋದಕ್ಕೋ, ನೋಡೋದಕ್ಕೋ, ಕೇಳೋದಕ್ಕೋ ಅಂತ ಭಗವಂತನ ಚಿಂತನೆಗಷ್ಟೇ ನೀವು ಅದನ್ನು ಬಳಸಿದ್ರೆ ನೀವು ಆ ಪ್ರಾಮಾಣಿಕವಾಗಿ ದುಡಿದಿದ್ದಕ್ಕೆ ಸಾರ್ಥಕ. ಅಷ್ಟರಿಂದ ಬಂದಂಥ ಶಾರೀರಿಕ ಶಕ್ತಿಯನ್ನ ಯಾರಿಗೋ ಹೊಡೆಯೋದಕ್ಕೋ ಅಥವಾ ಇನ್ಯಾರಿಗೋ ಗಲಾಟೆ ಮಾಡ್ಕೊಳ್ಳೋದಕ್ಕೋ, ನಿಮ್ಮಲ್ಲಿ ಶರೀರದಲ್ಲಿರ್ತಕ್ಕಂಥ ಶಕ್ತಿಯನ್ನು ವ್ಯರ್ಥವಾಗಿ ನೀವು ಮಾಡುವುದನ್ನು ಬಿಟ್ಟು ಬೇರೆ ಏನಕ್ಕಾದ್ರೂ ಮಾಡಿದಿರಿ ಅಂದ್ರೆ ಅದು ಈ ಪ್ರಾಮಾಣಿಕವಾಗಿ ದುಡಿದಿದ್ದಕ್ಕೆ ನಿಮಗೆ ಸಾರ್ಥಕವಲ್ಲ, ವೇಸ್ಟ್ ಆದಂಗೆ. ಹಾಗೆ ಅದು ನೀವು ಈ ಒಳ್ಳೆ ಕೆಲಸಗಳಿಗೆ ಅದನ್ನೂ ಬಳಸಿದ್ರಿ ಅಂದ್ರೆ ಸಾರ್ಥಕ. ಅಲ್ಲಿಂದ ಇಲ್ಲಿವರೆಗೂ ಸಾರ್ಥಕವಾಗ ದುಡಿದು ಮಾತ್ರ ಸಾಕಾಗ್ತಾ ಇಲ್ಲ, ಅದನ್ನ ಎಂಡ್ ತನಕನೂ ಹೋಗ್ಬೇಕು ಅಂದ್ರೆ ಆ ಅನ್ನದಿಂದ ಬಂದಂತಹ ಶಕ್ತಿ ಕೂಡ ಭಗವಂತನ ಒಂದು ಅಥವಾ ಲೋಕಕ್ಕೆ ಒಳಿತಾಗುವುದಕ್ಕೆ ವಿನಿಯೋಗ ಆಗಬೇಕು. ಆವಾಗ ನಿಮಗೆ ನೀವು ಮಾಡ್ತಿರೋ ದಾರಿ ಸರಿ. ನಾನು ಯಾವುದನ್ನು ವ್ಯರ್ಥ ಮಾಡ್ತಾ ಇಲ್ಲ, ಸರಿಯಾದ ರೀತಿಯಲ್ಲಿ ನಾನು ಮಾಡ್ತಾ ಇದ್ದೀನಿ ಅಂತ ಅನ್ಸುತ್ತೆ. ಆವಾಗ ನಿಮಗೆ ಆ ಜ್ಞಾನದ ಫಲ ಸಿಗ್ಲಿಕ್ಕೆ ಶುರುವಾಗುತ್ತೆ. ಇಷ್ಟು ಮಾಡ್ಕೊಂಡು ಬಂದು ಇವನು ಮಾಡ್ತಿದ್ದಾನೆ ಸರಿ, ಯಾರೋ ಏನೋ ಮಾಡ್ದ, ಯಾರಿಗೋ ಮೋಸ ಮಾಡಿ ಬಂದು ನಾನು ಅಲ್ಲಿಂದೇನೋ ತಿನ್ಕೊಂಬಂದಿಲ್ಲ, ನಾನೇನೋ ಜಪ ಮಾಡ್ತೀನಿ, ಹಾಗೆಲ್ಲ ಮಾಡ್ತೀನಿ ಅಂದ್ರೆ ಅದೇನು ಪ್ರಯೋಜನ ಇಲ್ಲ. ಪ್ರಾಮಾಣಿಕವಾಗಿ ದುಡಿದು ಅದರಿಂದ ಬಂದಂತಹ ಅನ್ನದಿಂದ ಅದನ್ನ ನೈವೇದ್ಯ ಮಾಡಿ ಭಗವಂತನ ಮಾಡಿ ತಿಂದು ಶಕ್ತಿ ತಂದ್ಕೊಂಡು ಆ ಶಕ್ತಿಯನ್ನು ಭಗವಂತನಿಗೆ ವಿನಿಯೋಗಿಸಿಕೊಂಡರೆ ಅಲ್ಲಿಗೆ ಬಂದು ಅದನ್ನ ನಿಂತ್ಕೊಂಡು ಹೀಗೆ ಮಾಡ್ಕೊಂಡ್ ಬಂದಾಗ ನಿಮಗೆ ಯಾವುದೇ ತೊಂದರೆಗಳು ಬರೋದಿಲ್ಲ. ಅವಾಗ ಕುಟುಂಬಕ್ಕೂ ತೊಂದರೆ ಇಲ್ಲ, ಮುಂದೆ ಹಿಂದಿನ ಪೀಳಿಗೆಗಳಿಗೂ ಸಮಸ್ಯೆ ಇಲ್ಲ, ಯಾರು ಏನು ತೊಂದರೆ ಇಲ್ಲದ ಹಾಗೆ ಆ ಕುಟುಂಬ ಹೇಗೆ ನಡಿಬೇಕು ಹಾಗೆ ನಡೆಯುತ್ತೆ. ಆಗ ನೋಡಿದ ತಕ್ಷಣ ನಿಮಗೆ ಹೀಗಿರ್ಬೇಕಪ್ಪ ಕುಟುಂಬ ಅನ್ನೋ ಹಾಗೆ ಅನ್ಸುತ್ತೆ. ಹಾಗಿಲ್ಲ ಅಂದಾಗ ಇವು ಯಾವುದರೊಳಗೋ ಸಿಗಾಕೊಂಡಿದೆ ಎಲ್ಲೋ ಒಂದು.